ವೇದವಾಕ್ಯವನ್ನೆಲ್ಲ ಓದಲಿ ಕನ್ನಡದಿ ಓದಿಸುತ್ತ ಜನರ ವೇದ ಮತಿ ಕೇಳಿಸಿರುವ ಸಾಲುಗೆ ಮಣಿಯುವೆನೋ ಸಾಲುಗೆ ಮುಳಿಗೆ ಮಣಿಯುವೆನೋ ನಿಜವನ್ನರಿಸುವ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಬೇಳೆ ನಿಜ ಧರ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಧರನ್ನಾಗಿ ಕೈದ ಶ್ರೀ ನಡೆಸಿದ ಸಿದ್ಧರುಳರಿಗೆ ನತನಕ್ಕೆ ಸಿದ್ಧರುಳರಿಗೆ ನತನಕ್ಕೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲೇ ಪರೇ ಶಾಂತರಂಬುವ ನರಿಗಳು ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗಲು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मज्ञान प्रदानेन तस्मै श्री गुरुवे नमः। सिद्ध सद्गुरुपादाब्जं जननी जनकस्ततः तत्तोपदेशकर्तारं नत्वा भक्तिपुरस्सरम्। जगदादि जगद्गुरु अद्वैत सार्वभौम ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾರ್ಥ ಗೀತೆ ಎನ್ನುವ ಗ್ರಂಥದ ನವಮಗತಿಯ 9ನೇ ಗತಿಯ 2ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ದಿನ ಯಾವ ಅಸಂಘ ಭೂಮಿಕೆಯಲ್ಲಿ ಸಾಧನೆ ಮಾಡುವಂಥ ಪುರುಷ ಅವನ ಮನಸ್ಸು, ಅವನ ಬುದ್ಧಿ, ಅವನ ಮಾತುಗಳು ಹೇಗಿರ್ತಾವಂದರೆ ಆತನ ಮನಸ್ಸು, ವಾಣಿ, ಬುದ್ಧಿಗಳು ಹೊರಗಿನ ವಿಷಯಗಳನ್ನು ಕುರಿತು ಚಿಂತೆ ಮಾಡದೆ ಒಳಗಿನ ಆತ್ಮ ವಿಷಯವನ್ನು ಚಿಂತನೆ ಮಾಡುವುದು ಅವನ ಭೂಮಿಕೆಯ ಲಕ್ಷಣ. ಮತ್ತು ದುರ್ಜನರ ಸಹವಾಸವನ್ನು, ಪಾರಮಾರ್ಥದ ಕಡೆ ಮುಖ ಮಾಡದೇ ಇರುವಂಥ ಯಾವ ವ್ಯಕ್ತಿಗಳ ಸಹವಾಸ ಕೂಡ ಅವನು ಮಾಡೋದಿಲ್ಲ.
ಯಾಕೆ ಮಾಡೋದಿಲ್ಲ ಅಂದರೆ ಅವರ ವೃತ್ತಿನೇ ಬೇರೆ, ಇವರ ವೃತ್ತಿನೇ ಬೇರೆ. ಹಾಗಾಗಿ ಬೆಳಕು ಕತ್ತಲೆಗಳು ಹೇಗೆ ಕೂಡುವುದಿಲ್ಲವೋ ಸಜ್ಜನರಿಗೂ ದುರ್ಜನರಿಗೂ ಕೂಡುವುದಿಲ್ಲ. ಒಂದು ವೇಳೆ ಕೂಡ್ತಾವಲ್ರಿ ಅಂದರೆ ಅವರಿಬ್ಬರು ದುರ್ಜನರೇ ಇರಬೇಕು ಅಷ್ಟೇ, ಇಲ್ಲ ಅವರಿಬ್ಬರು ಸಜ್ಜನರಿರಬೇಕು. ಬೆಳಕು ಕತ್ತಲೆ ಹೆಂಗೆ ಕೂಡ್ತಾವಂತ ಸಾಧ್ಯನೇ ಇಲ್ಲ. ಮತ್ತು ಕೆಟ್ಟವರ ಜೊತೆ ಒಳ್ಳೆಯವನು ಸಂಘ ಮಾಡ್ತಾನಂದರೆ ಈ ಒಳ್ಳೆಯವನು ಕೂಡ ಕೆಟ್ಟವನೇ ಅಂತ ಅರ್ಥ ಮಾಡ್ಬೇಕಂತ ಶಾಸ್ತ್ರ ಹೇಳ್ತದೆ, ನಾವು ಹೇಳೋದಿಲ್ಲ. ಹಾಗಾಗಿ ಅವರ ಜೊತೆ ಸಹವಾಸವನ್ನು ಮಾಡಿ ಹೀನವಾದ ವ್ಯರ್ಥ ಮಾತುಗಳನ್ನು ಎಂದಿಗೂ ಆಡೋದಿಲ್ಲ. ಅವರು ಹೀನವಾದ ಮಾತುಗಳು, ಕೆಲಸಕ್ಕೆ ಬರಲಾರದ ಮಾತುಗಳನ್ನು ಆಡದೆ, ಒಂದು ವೇಳೆ ಇಂದ್ರಿಯಾದಿಗಳು ವಿಷಯದ ಕಡೆಗೆ ಹೋಗ್ತಿದ್ದು ಅಂದರೆ ಆತ ವೈರಾಗ್ಯ ಬಲದಿಂದ ತನ್ನ ಸ್ವಾಧೀನ ಮಾಡ್ತಾನೆ. ಹೋಗ್ತಾವ ಸ್ವಭಾವ. ಈಗ ಹಸಿರು ಹುಲ್ಲಾದಂದರೆ ದನಗಳು ಆ ಕಡೆ ಹೋಗೋದು ಸಹಜ, ಹೋತವಿಲ್ಲ ತಿನ್ನಬೇಕಂತ. ಮತ್ತು ಆ ಹೋಗುವಂಥ ಬೆಳೆಗಳು ತಿನ್ನಲಿಕ್ಕೆ ಹೋಗುವಂಥ ದನಗಳನ್ನು ಮಾಲೀಕ ಹೋಗ್ಲಂತ ಬಿಡ್ತಾನೋ ಏನು ಹಗ್ಗಚ್ಚಿ ಅಥವಾ ಬಡಿಯಿಂದ ಒಡೆದು ಮತ್ತೆ ಒಳಗ್ತಾನೋ, ಅದರಂಗೆ ಆ ಭೂಮಿಕೆ ಉಳ್ಳವನು ಆ ರೀತಿ ವಿಚಾರವನ್ನು ಮಾಡ್ತಾನಂತ ಹೇಳ್ತಾ ಬಂದರು. ಈಗ ತನ್ನ ಅಪರೋಕ್ಷ ಜ್ಞಾನ ಕೂಡ ರತ್ನದಂತೆ ಅಪರೋಕ್ಷವಾಗ್ಯದಂದರು. ಕೈಯಲ್ಲಿಯೇ ರತ್ನದಂತೆ. ಅದಕ್ಕೆ ನಿನ್ನೆ ಹೇಳಿನಿ, ಯಾವುದೇ ವಸ್ತುವನ್ನು ನಾವು ಕೈಯಲ್ಲಿ ಕತ್ತಲಲ್ಲಿ ಹಿಡಿದೀವಿ ಅಂದರೆ ಅದನ್ನು ನೋಡೋಕೆ ಮತ್ತೆ ಬೆಳಕು ಬೇಕು. ಕೈಯಲ್ಲೇ ಅದ ಇಲ್ಲಂತಲ್ಲ, ಅದು ಏನಂತ ನೋಡ್ಬೇಕಾದ್ರೆ ಬೆಳಕಿಗೆ ಸನ್ನಿಧಿ ಬೇಕು, ಬೇಕಿಲ್ಲ. ಅದೇ ಇನ್ನೊಂದು ಅಮೂಲ್ಯವಾದ ರತ್ನ. ಆ ರತ್ನ ಅಂಗೈ ಹುಣ್ಣಿಗೆ ಕನ್ನಡಿ ಏಕೆಂದಂಗೆ ಆ ರತ್ನ ನೋಡ್ಬೇಕಾದ್ರೆ ಮತ್ತೊಂದು ಬೆಳಕು ಬೇಕಾಗಿಲ್ಲ. ಯಾಕಂದರೆ ರತ್ನ ಅಂದರೆ ಅದರ ಸ್ವಯಂ ಪ್ರಕಾಶ ಬೆಳಕೆ ರತ್ನ. ಮತ್ತೆ ಯಾಕೆ ಇನ್ನೊಂದ್ರೆ ಬೆಳಕು ಬೇಕು? ಹಾಗೆ ಕೇವಲ ಸುಖೇಚ್ಛ ಸದಾತ್ಮ ಆತ್ಮವಿಚಾರ ಅಸಂಗ ಭೂಮಿಕೆಯನ್ನು ಅಳವಟ್ಟಣ ಅಂಥೇಳಿ ಈಗ ಆನೆ ಅನಾದಿಯು ಸದ್ರೂಪಾಗಿ ಆನೆ ನಿಷ್ಕಳ ಚಿದ್ರೂಪಾಗಿ ಏನು ನಿರ್ಮಳವ ಸುಖವಾಗಿ ಒಂದೆನಗನ್ಯ ಬೇರಿಲ್ಲಾಗಿ ಕೊಡದಂತೆರೆ ಉತ್ಪಾದನಮಲ್ಲ ಜಡಧದಿಯಂತೆ ವಿಕಾರ್ಯನುಮಲ್ಲ ದ್ವಿಜನಂತೆರೆ ಸಂಸ್ಕಾರ್ಯನುಮಲ್ಲ ನಿಜನಾಕಾದವು ಪ್ರಾಪ್ಯನುಮಲ್ಲ ನೆರೆದರಿಂ ನಾಲ್ಕೈ ಕರ್ಮಕ್ಕೆ ಗುರಿ ಆನಲ್ಲ ಅದರಿಂ ಮೋಕ್ಷಕ್ಕೆ ತಾನಲ್ಲಂ ಸಾಧಕನೆಂಬುವನು ನಾನಾ ಕರ್ಮದ ಸೋಂಕು ಇಲ್ಲದವನು ಅಂತ ಈ ನುಡಿಯಲ್ಲಿ ಹೇಳ್ತಾರೆ. ಈ ರೀತಿ ಅಪರೋಕ್ಷದಿಂದ ನಾನೇ ಸಚ್ಚಿದಾನಂದ ಪರಬ್ರಹ್ಮ, ನಾನೇ ಪೂರ್ಣನಾಗಿದ್ದೇನೆ ಅಂತ ತಿಳ್ಕೊಂಡವನು ಸದ್ರೂಪನಾಗಿ ಇರೋದರಿಂದ, ಸದ್ರೂಪ ಅಂದ್ರೇನು? ಇರೋದಂದರೆ ಯಾವಾಗಲೂ ಹೋಗೋದಲ್ಲ ಅಂತ. ಇರೋದಂದರೆ ಹೋಗೋದಲ್ಲ, ಹೋಗ್ತದ ಅಂದರೆ ಇರೋದಲ್ಲ. ಇರೋದು ಹೋಗೋದು ಯಾವುದು ಅಂದರೆ ಇದು ಆತ್ಮ ಇರೋದಲ್ಲ, ಹೋಗೋದಲ್ಲ. ಅದು ಬಂದಿತ್ತಂದ್ರೆ ಹೂತಿತ್ತಿಲ್ಲ. ಆತ್ಮ ಹುಟ್ಟೇ ಇಲ್ಲ, ಹುಟ್ಟಿಲ್ಲ ಅಂದರೆ ಅದು ಹೋಗೋದಿಲ್ಲ. ಯಾವಾಗಲೂ ಇರುವವನು. ಆದ್ದರಿಂದ ಯಾವಾಗಲಿದ್ದೀನಿ ನೋಡಿ ನೀನು. ಆದ್ದರಿಂದ ಆನೆ ನಿಷ್ಕಳ ನಿರವಯವನು. ನಾನೇ ನಿಷ್ಕಳವಾದ, ಕಳಂಕವಿಲ್ಲದ, ಅವಯವ ಇಲ್ಲದ, ನಾಶವಿಲ್ಲದ ಜ್ಞಾನ ಸ್ವರೂಪನಾಗಿ ಎಂದು ಅಂದುಕೊಂಡು ತಿಳಿದುಕೊಂಡು
ಯಾವಾಗಲೂ ಆತ ಸುಖವಾಗಿ ಸುಖವಾಗಿ ಆನಂದವಾಗಿದ್ದು ನಿರ್ಮಳವ ಪರಿಶುದ್ಧವಾದಂಥ ಸುಖರೂಪವಾದಂಥ ಒಂದು ಪದಾರ್ಥವು ನಾನೇ ಸುಖದಿಂದ ಆನಂದದಿಂದ ಇದ್ದೇನೆ. ನನ್ನಲ್ಲಿ ಇದ್ದಂಥ ಆನಂದ ಮತ್ತೆ ಇನ್ನೊಂದರಲ್ಲಿ ಎಲ್ಲಿ ಇಲ್ಲ ಅಂತ ಪಕ್ಕಾಗಿರ್ತದೆ. ನಮ್ಮಲ್ಲಿ ಆನಂದ ಆದಂದ್ರೆ ಬೇರೆ ಕಡೆ ಹುಡುಕ್ಲಿಕ್ಕೆ ಯಾಕೆ ಹೋಗ್ತಾರ? ನಮ್ಮನೆ ವಸ್ತು ಏನನ್ನ ಕಳ್ಕೊಂಡಿದ್ರೆ ವಸ್ತುವನ್ನು ಹುಡುಕುವುದು ಸಹಜ. ನಮ್ಮ ಮನೆಯಲ್ಲಿ ಯಾವುದೋ ಒಂದು ವಸ್ತುವನ್ನು ಕಳ್ಕೊಂಡಿಲ್ಲ ಅಂತ ಪಕ್ಕ ಇದ್ದಾಗ ಆ ಮನೆಯಲ್ಲಿ ಹುಡುಕ್ತಾನಂದ್ರೆ ಹುಚ್ಚ ಅಂತಾರೆ. ಕಳೆದಿದ್ರೆ ಹುಡುಕ್ಲಿ, ಸಿಗಲಿ ಬಿಡ್ಲಿ ಆ ಪ್ರಶ್ನೆ ಬೇರೆ. ಕಳೆದೆಲ್ಲ ಹುಡುಕ್ತಾನಂದ್ರೆ ಹುಚ್ಚ ಅಂತಾರೆ, ಅಂದರೆ ಅಜ್ಞಾನಿ ಅಂತ ಅರ್ಥ. ಅದಕ್ಕೆ ಈತ ನನಗೆ ಅನ್ಯ, ತನಗಿಂತ ಅನ್ಯ ಅಂದರೆ ಬೇರೆ ಯಾವುದು ಇಲ್ಲಾಗಿ. ಬೇರೆ ಯಾವುದಾದ ಕೊಡದಿಂತೆರೆ ಉತ್ಪಾದನಮಲ್ಲ. ಇವನು ಯಾವ ಒಂದು ಕೊಡ ಅಂತ ಏನಾದ, ಕೊಡ ಹುಟ್ಟೋದಿಲ್ಲ, ಹುಟ್ಟದ. ಹಾಗಾಗಿ ಕೊಡದಂತೆ ನಾನು ಯಾವುದೇ ಕಾರಣದಿಂದ ಹುಟ್ಟಿದವನಲ್ಲ. ಅಲ್ಲಿ ಉಪಾದಾನ ಕಾರಣ, ಸಹಕಾರ ಕಾರಣ, ನಿಮಿತ್ತ ಕಾರಣ, 3 ಕಾರಣದಿಂದ ಒಂದು ಕೊಡ ಹುಟ್ಟ್ಯದ. ಅದರಂಗೆ ಆತ್ಮ ಹುಟ್ಟೇನೇನು? ಆತ್ಮ ಅದ್ರಂಗೆ ಹುಟ್ಟಿಲ್ಲ. ಯಾಕೆ ಅವನು ಹುಟ್ಟೇ ಇಲ್ಲ ಅಂತ ಮೇಲೆ ಎಲ್ಲಿ ಹುಡ್ತಾನವನು? ಅದರಂತೆ ಮತ್ತೆ ಉತ್ಪಾದನಮಲ್ಲ, ಜಡಧದಿಯಂತೆ ವಿಕಾರಿಯನುಮಲ್ಲ. ಜಡ ಧದಿ ಅಂದರೆ ಮೊಸರು ಅಂತ. ಮೊಸರು ಮನೆಯಲ್ಲಿ ಎಲ್ಲರಿಗೆ ಅನುಭವ ಅದ. ಅದು ಜಡ, ಅದು ಚೇತನ, ಅದು ಜಡ ಅದ. ಜಡ ಅಂದರೆ ನಾನು ಮೊಸರು ಅನ್ನುವಂಥ ಜ್ಞಾನ ಇಲ್ಲ, ನನ್ನ ಯಾರು ತಿನ್ನುತ್ತಾರೆ ಅನ್ನುವ ಜ್ಞಾನ ಇಲ್ಲ, ಎರಡೂ ಜ್ಞಾನ ಇಲ್ಲ. ಅದೇನದಕ್ಕೆ ಅದರಂತೆ ಈ ದೇಹ ಏನದ ಜಡವಾಗಿರೋದು, ತನ್ನ ಜ್ಞಾನ ಇಲ್ಲ, ಪರರ ಜ್ಞಾನ ಕೂಡ ಇಲ್ಲ. ಅದಕ್ಕಾಗಿ ಮೊಸರು ಏನಾಗ್ತದ? ವಿಕಾರ ಆಗ್ತದೆ. ಮೊಸರು ಕಡಿದ್ರೆ ಮಜ್ಜಿಗೆ ಆಗ್ತದಿಲ್ಲ, ಮತ್ತು ಮಜ್ಜಿಗೆ ಆಗಲಾರ್ದಂಗೆ ಮೊಸರೇ ಇರಬೇಕಾಗಿತ್ತು, ಕೆಟ್ಟೋಗ್ತದ. ಅದು ಜಡ ಯಾವುದದ ಅದೆಲ್ಲ ಕೆಟ್ಟೋಗೋದೆ, ನಾಶ ಆಗದೆ, ಬದಲಾವಣೆ ಆಗದೆ. ಆ ಮಜ್ಜಿಗೆ ಆಗಿ ಮತ್ತೆ ಅದನ್ನು ಕೆಡದಾಗ ಬೆಣ್ಣೆ ಆಗಿ ಕೊನೆಗೆ ಒಂದು ಸಲ ತುಪ್ಪ ಆಗ್ತದೆ. ಆ ಪ್ರಶ್ನೆ ಬೇರೆ, ಆದರೂ ಕೂಡ ವಿಕಾರ ಆಯ್ತಿಲ್ಲ. ಅದರಂತೆ ಆತ್ಮ ವಿಕಾರ ಆಗೋವನಲ್ಲ, ಆತ್ಮ ವಿಕಾರ ಆಗೋದಿಲ್ಲ. ದದಿ ಅದರಿಂದ ಆಗ್ಯದ, ಅದಕ್ಕೆ ಕಾರಣವಾದ ಹಾಲಿನಿಂದ ಮೊಸರಾಗ್ಯದ. ಹಾಲಿಲ್ಲದೆ ಮೊಸರಾಗ್ಲಿಕ್ಕೆ ಸಾಧ್ಯ ಅದೇನು? ಹಾಲು ಹೆಪ್ಪಾಕ್ಲಾರ್ದೆ ಮೊಸರಾಗ ಸಾಧ್ಯನೇ ಇಲ್ಲ. ಅಂದರೆ ಮೊಸರು ಆಗ್ಯದಂದ್ರೆ ಅದಕ್ಕೊಂದು ಏನೋ ಕಾರಣ ಅದಂತ ಅರ್ಥ ಆಯ್ತು. ಆತ್ಮನಿಗೆ ಕಾರಣ ಏನದ? ಏನು ಕಾರಣ ಇಲ್ಲಲ್ಲ, ಏನು ಕಾರಣ ಒಂದಿಲ್ಲ. ಅದಕ್ಕೇನು ಕಾರಣ ಅದ? ಇಲ್ಲದೆ ಇರುವುದರಿಂದ ಮೊಸರಿನಂತೆ ವಿಕಾರ ಉಳ್ಳವನು ಅಲ್ಲ ಆತ್ಮ. ಆತ್ಮ ದೇಹದಂತೆ ವಿಕಾರ ಆಗ್ತದೆ. ಇದರಂತೆ ಆತ್ಮ ವಿಕಾರ ಆಗುವನಲ್ಲ. ಅಂದರೆ ತನ್ನ ಪೂರ್ವದ ಸ್ಥಿತಿಯನ್ನು ಬಿಟ್ಟು ರೂಪಾಂತರ ಆಗುವುದಿಲ್ಲ. ಮೊಸರಿನ ಆಗಬೇಕಾದ್ರೆ ತನ್ನ ಪೂರ್ವದ ರೂಪ, ಅದರ ಮೊದಲಿನಿತ್ತು ಹಾಲು. ಹಾಲು ಹರಿತದಿಲ್ಲ, ಹಾಲು ಚೆಲ್ಲಿದರೆ ಹರಿತದ, ಅದಕ್ಕೆ ಪೂರ್ವ.
ಆದರೆ ಅದರಿಂದ ಮೊಸರಾಗ್ಯದಲ್ಲ, ಮೊಸರಾಗ್ಯದಿಲ್ಲ. ಆ ಮೊಸರಿನಲ್ಲಿ ಹಾಲಾದೇನೀಗ ಹಾಲಿಲ್ಲ. ಹಾಲಿನಲ್ಲಿರುವಂಥ ಮಧುರತ್ವ ಇಲ್ಲ, ದ್ರವತ್ವ ಇಲ್ಲ. ದ್ರವತ್ವ ಅಂದರೆ ಹರಿಯುವುದು, ಮಧುರತ್ವ ಅಂದರೆ ಸಿಹಿಯಾಗಿರೋದು. ಅದರಿಂದ ಮೊಸರಾಗ್ಯದ. ಇದರಲ್ಲಿ ಮಧುರತ್ವ ಇಲ್ಲ, ದ್ರವತ್ವ ಇಲ್ಲ. ನೋಡ್ರಿ, ಮೊಸರು ಹುಳಿ ಇರ್ತದಿಲ್ಲ. ಹಾಲು ಸಿಹಿ ಇತ್ತು, ಮೊಸರು ಹುಳಿ ಆಯಿತು. ಹಾಲು ನೀರಿನಂಗೆ ಅರಿತಿತ್ತು, ಮೊಸರು ಗಟ್ಟಿಯಾಗಿದೆ. ಅದರ ರೂಪಾಂತರ ಅಂದರೆ ಹಾಲು ಕೆಟ್ಟ ಮೊಸರಾಯಿತು. ಅದರಂತೆ ಆತ್ಮ ತನ್ನ ಪೂರ್ವದ ಸ್ಥಿತಿಯನ್ನು ಬಿಟ್ಟು ರೂಪಾಂತರ ಆಗುವನಲ್ಲ. ಪೂರ್ವದ ಸ್ಥಿತಿ ಏನದ? ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ. ಸ್ಥೂಲ ಸೂಕ್ಷ್ಮ ಕಾರಣ ದೇಹಕ್ಕೂ ಸಾಕ್ಷಿಯಾಗಿ ಜಾಗ್ರ ಸ್ವಪ್ನ ಸುಸುಪ್ತಿ ಅವಸ್ಥೆಗಳನ್ನು ಅರಿಯುವ ಜ್ಞಾನ ಸ್ವರೂಪನಾಗಿ, ಮೂರು ದೇಹದಲ್ಲಿ ಮೂರು ಅವಸ್ಥೆಗಳಲ್ಲಿ ಮೂರು ಗುಣಗಳಿಗೆ ಸಾಕ್ಷಿಯಾಗಿ ತಿಳಿಯುವಂಥ ಜ್ಞಾನ ಇದೆ. ಆ ಜ್ಞಾನ ನಾವು. ಆ ಜ್ಞಾನ ಏನು ಬದಲಾವಣೆ ಆಗ್ಯದೇನು? ದೇಹ ಬದಲಾವಣೆ ಆಗ್ಯದಿಲ್ಲ. ದೇಹ ಬದಲಾವಣೆ ಆಗೋದೇ ಇದು. ಆದರೆ ನೀನು ಬದಲಾವಣೆ ಆಗದೆ, ಉತ್ಪತ್ತಿ ಆಗದೆ, ವಿಕಾರ ಆಗದೆ ಇರುವಂಥ ನೀನು, ನಾನು ದೇಹ ವಿಕಾರ ಆಗ್ತದ, ದೇಹ ವಿಕಾರ ಆಗ್ತದಿಲ್ಲ. ದೇಹ ವಿಕಾರ ಆದರೆ ಅದಕ್ಕೆ ಸಾಕ್ಷಿ ಎನ್ನುವಂಥ ವಿಚಾರ ಬರಬೇಕು. ಹೀಗೆ ವಿಕಾರಿ ಆಗುವುದಿಲ್ಲ. ತಾನು ದ್ವಿಜನಂತೆ ಸಂಸ್ಕಾರವೂ ಇಲ್ಲ ಅಂದರೆ, ದ್ವಿಜ ಅಂದರೆ ಬ್ರಾಹ್ಮಣರಿಗೆ ಅಂತ ಕರೀತಾರೆ. ಮೊದಲು ಏನಿತ್ತು ಅಂದರೆ ಅವರಿಗೆ ಶೂದ್ರತ್ವ ದೋಷ ಇರ್ತಾವೆ. ಹುಟ್ಟಿದಾಗ ಶೂದ್ರತ್ವ ದೋಷ ಅಂತಾರೆ. ಆ ಕೆಲವು ದಿನಗಳಾದಮೇಲೆ ಮುಂಜಿ ಅಂತ ಮಾಡ್ತಾರೆ ಅವರು. ಮುಂಜಿ. ಆ ಮುಂಜಿ ಮಾಡೋದು ಯಾಕಂದರೆ, ಹುಟ್ಟಿ ಬರುವಾಗ ತಂದಂಥ ಶೂದ್ರತ್ವ ದೋಷ, ಅದೇ ಮಲವಿಕ್ಷೇಪ ದೋಷಕ್ಕೆ ಶೂದ್ರತ್ವ ದೋಷ ಅಂತ. ಆ ದೋಷ ನಿವೃತ್ತಿ ಆಗ್ಬೇಕಾದ್ರೆ ಏನು ಮಾಡ್ತಾರೆ? ಮುಂಜಿ ಮಾಡ್ತಾರೆ. ಮುಂಜಿ ಮಾಡೋದ್ರಿಂದ ದೋಷ ನಿವೃತ್ತಿ ರೂಪ ಒಳ್ಳೆಯ ಗುಣ ಪ್ರಾಪ್ತಿ ಆಗ್ತಾವ್ರಿ. ಇದಕ್ಕೆ ಸಂಸ್ಕಾರ ಅಂದರು. ಶೂದ್ರತ್ವ ಕಳೆದು ಬ್ರಾಹ್ಮಣತ್ವ ಕೊಡಬೇಕಾದ್ರೆ ಒಂದು ಸಂಸ್ಕಾರ ಕೊಟ್ಟರು. ಮುಂಜಿ ಮಾಡ್ತಾರೆ, ಉಪನಯನ ಮಾಡ್ತಾರೆ, ಇನ್ನೂ ಏನೇನೋ ಮಾಡ್ತಾರೆ. ಕಾರಣ ಏನಂದರೆ, ಪೂರ್ವದ ಸಂಸ್ಕಾರ ಬಿಟ್ಟು ಈಗ ವರ್ತಮಾನ ಸಂಸ್ಕಾರಕ್ಕೆ ಅವನು ಬರಲಿ ಅಂತ ಮಾಡೋದಷ್ಟೆ. ಈ ರೀತಿ ಸಂಸ್ಕಾರ ದೋಷ ಆದೇನು ಆತ್ಮಗ ಸಂಸ್ಕಾರ ದೋಷ ಆದ ಏನ? ಮೊದಲು ನಿಷ್ಕಳ ಬ್ರಹ್ಮ, ಈಗಲೂ ನಿಷ್ಕಳ ಬ್ರಹ್ಮ, ಮುಂದೆನೂ ನಿಷ್ಕಳ ಬ್ರಹ್ಮನಿದ್ದಾಗ ಅವನಿಗೆ ಕಳಂಕನೇ ದೋಷ ಇಲ್ಲಂದರೆ, ಯಾವ ದೋಷವನ್ನು ನಿವೃತ್ತಿ ಮಾಡಿಕೊಂಡು ಬ್ರಾಹ್ಮಣ ಆಗೇನಲ್ಲ, ಅವರಂಗ ಪೂರ್ವ ಜನ್ಮದ ದೋಷವನ್ನು ಕಳ್ಕೊಂಡು ಈಗ ಆತ್ಮ ಆಗಿಲ್ಲ ಅವನು. ಮೊದಲೂ ಆತ್ಮನ, ಈಗೂ ಆತ್ಮ. ಬ್ರಾಹ್ಮಣನಿಗೆ ಹೇಳಕ್ಕೆ ಬರ್ತದ, ಆದರೆ ಆತ್ಮನಿಗೆ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಇದಕ್ಕೆ ಈ ದೋಷ ನಿವೃತ್ತಿಗೆ ಎರಡು ಪ್ರಕಾರ ಅಂತ ಬರೀತಾರೆ. ಈ ದೃಷ್ಟಾಂತದಲ್ಲಿ ಅಪರೋಕ್ಷ ಸ್ವರೂಪನಾದ ತಾನು ದೋಷ ನಿವೃತ್ತವಾಗಿಯೂ ಗುಣ ಪ್ರಾಪ್ಯ ಅರ್ಥವಾಗಿಯೂ ನಿವೃತ್ತಿ ಉಳ್ಳವನು ಆಗುವುದಿಲ್ಲ. ಯಾಕಂದರೆ ತಾನು ಮೊದಲೇ ಯಾವಾಗಲೂ ನಿಷ್ಕಳ ಬ್ರಹ್ಮ. ಇವನಿಗೆ ಬ್ರಹ್ಮನಿಗೆ ಯಾವ ದೋಷ ಇಲ್ಲ. ಇದಕ್ಕೆ ಬಂದ ನೋಡು ದೋಷ. ಅಜ್ಞಾನದಿಂದ ಜೀವ ಭಾವ ಏನದ, ಇವನಿಗೆ ದೋಷ ಬಂದವ. ಇವನಿಗೆ ಯಾವಾಗ ನಿರ್ದೋಷ ಆಗ್ತಾನಂದರೆ, ತನ್ನ ಸ್ವರೂಪ ಜ್ಞಾನವನ್ನು ಯಾವಾಗ ತಿಳ್ಕೊಂಡನ ಆವಾಗ ಅವನಿಗೆ ದೋಷ ಹೋಗ್ತಾವ. ಅಲ್ಲಿವರೆಗೂ ಜೀವನ ದೋಷ ಹೋಗೋದಿಲ್ಲ. ಅಲ್ಲಿವರೆಗೆ ಅವನ ವಿಕಾರ ಆಗ್ತೀನಿ.
ನಾ ಹುಟ್ಟೀನಿ, ನಾನು ಮೊದಲು ಏನೋ ಮಾಡೀನಿ, ಮುಂದೆ ಏನೋ ಆಗ್ತೀನಿ ಅಂತಕ್ಕಂಥ ಭಯ ಮತ್ತು ಭೀತಿಗಳವ. ಅವೆಲ್ಲವೂ ಕೂಡ ಯಾರಿಗೆ ಅಂದರೆ ಸಗುಣ ಪದಾರ್ಥದಲ್ಲಿ ಒಂದಾದ ದೇಹಕ್ಕೆ ಸಂಬಂಧವಿನ ದೇಹದಲ್ಲಿ ಇರುವಂಥ ನಿರ್ಗುಣ ಆತ್ಮನಿಗೆ ಯಾವ ಸಂಸ್ಕಾರ ಇಲ್ಲ. ಸಂಸ್ಕಾರ ಮಾಡೋದು ಬೇಕಾಗಿಲ್ಲ. ಸಾಮಾನ್ಯ ಸಂಸ್ಕಾರಗಳಾವಲ್ಲ, ನಾವು ಮಾಡ್ತೀವಿ, ಎಲ್ಲರಿಗೂ ಗೊತ್ತದ. ಹುಟ್ಟಿದಾಗ ತೊಟ್ಟಿಲ ಸಂಸ್ಕಾರವನ್ನು ಮಾಡ್ತೀವಿ, ಸತ್ತಾಗ ಚಟ್ಟ ಸಂಸ್ಕಾರವನ್ನು ಮಾಡಿ ತಿಥಿಗಳನ್ನು ಮಾಡ್ತೀವಿ. ಏನಾದರೂ ಮಾಡ್ತೀವಲ್ಲ, ಅವು ಮಾಡ್ತೀವಿಲ್ಲ. ತೊಟ್ಟಿಲಲ್ಲಿ ಹಾಕಿದ್ದು ಹೆಸರಿಟ್ಟಿದ್ದು ಯಾವುದಕ್ಕೆ? ತೊಟ್ಟಿಲಲ್ಲಿ ಇದ್ದಿದ್ದು ದೇಹಕ್ಕೆ ಹೆಸರಿಟ್ಟಿವಿನ ಆತ್ಮನಿಗೆ ಹೆಸರಿಡಂಗಿಲ್ಲ. ಅವನು ಹುಟ್ಟೇ ಇಲ್ಲಲ್ಲ, ಅವನಿಗೆ ಹೆಂಗಿಡುತ್ತೆ ಹೆಸರು? ಹುಟ್ಟಲಾದವನಿಗೆ ಹೆಸರು, ಬಂಜಿ ಮಗನಿಗೆ ಹೆಸರಿಟ್ಟು ಕೂಗಿದರೆ ಅನರ್ಥ ಅಲ್ಲ ಅದು. ಹಾಗಾಗಿ ದೇಹಕ್ಕೆ ಸಂಸ್ಕಾರ ಕೊಡ್ತಾರೆ. ಲಿಂಗಧಾರಣೆ ಮಾಡಲಿ ಅಥವಾ ಇನ್ನೊಂದು ಧರ್ಮದಲ್ಲಿ ಇನ್ನೊಂದೇ ಮಾಡಲಿ, ಮತ್ತೊಂದೇ ಮಾಡಲಿ, ಅವ ಆತ್ಮನಿಗೆ ಸಂಸ್ಕಾರಕ್ಕಲ್ಲ, ದೇಹ ಸಂಸ್ಕಾರಕ್ಕಾಗಿ. ಹಾಗೆ ಈ ಯಾವಾಗಲೂ ಉತ್ಪಾದ್ಯನೂ ಅಲ್ಲ, ಕೊಡ ಹುಟ್ಟಿದಂಗೆ ಆತ್ಮ ಹುಟ್ಟಿದವನು ಅಲ್ಲ, ಮತ್ತು ಇವನು ಪ್ರಾಪ್ಯನೂ ಅಲ್ಲ, ಸಂಸ್ಕಾರದಿಂದ ಇವನು ಬದಲಾವಣೆ ಆಗೋನು ಅಲ್ಲ. ಆಮೇಲೆ ವೈಕಾರಿಗಳೆಂಬ 4 ಕರ್ಮದ ಫಲಗಳುಂಟು. ಆ ಸಂಸ್ಕಾರವು ಅಂತಃಕರಣದಲ್ಲಿ ಹುಟ್ಟಿದಾಗಲಿಕ್ಕೆ ಯೋಗ್ಯವಾಗಿರುತ್ತದೆ. ಅದರಿಂದ ಘಟದಂತೆ ಉತ್ಪಾದ್ಯವೆನಿಸುವುದು. ಆದ ನಂತರ ಏನಾದರೂ ಸಂಸ್ಕಾರ ಆಯಿತು, ಆಮೇಲೆ ನಡೆಯುವವನಿಗೆ ಒಂದು ಊರು ಸಿಕ್ಕಂಗೆ ಒಂದು ಊರು ಸಿಕ್ತು. ಸ್ವರ್ಗದಲ್ಲಿ ಮನುಷ್ಯತ್ವ ಹೋಗಿ ದೇವತ್ವ ಪ್ರಾಪ್ತಿ ಆಗ್ತದೆ. ಸ್ವರ್ಗದಲ್ಲಿ ದ್ವಿಜನಂತೆ ಸಂಸ್ಕಾರ ಆಯ್ತಲ್ಲ, ಬ್ರಾಹ್ಮಣಿಗೆ ಶೂದ್ರತ್ವ ಹೋಗಿ ಬ್ರಾಹ್ಮಣತ್ವ ಪಡೀಲಿಕ್ಕೆ ಸಂಸ್ಕಾರ ಕೊಟ್ಟಂಗ, ಇಲ್ಲಿ ಭೂಲೋಕದಲ್ಲಿ ಇರುವಂಥ ಭೋಗಗಳನ್ನು ನಿವೃತ್ತಿ ಮಾಡಿ ಸ್ವರ್ಗಲೋಕಾದಿಯಲ್ಲಿ ದೇವತ್ವ ಶರೀರದಿಂದ ಭೋಗ ಭಾಗ್ಯಗಳನ್ನು ಪಡೆಯುವುದು ಇದು ಸಂಸ್ಕಾರದಿಂದ. ಇವು ಮಾಡಿದರೆ ಪ್ರಾಪ್ತಿ ಆಗ್ತದೆ, ಮಾಡದಿದ್ರೆ ಪ್ರಾಪ್ತಿ ಆಗ್ತವೇನು? ಅದರಂತೆ ಇಲ್ಲಿ ಕೆಲವು ದಿನಗಳ ಅಲ್ಲಿ ಎದ್ದು ಮತ್ತೆ ಕ್ಷೀಣೆ ಪುಣ್ಯ ಮರ್ತಲೋಕ ವಿಶಂತಿ ಬರಬೇಕಲ್ಲ, ಹುಟ್ಟಬೇಕವನು. ಹೀಗೆ ಇವೆಲ್ಲ 4 ರೀತಿ ಕರ್ಮ ಫಲಗಳು, 4 ಪ್ರಕಾರ ಕರ್ಮದ ಫಲಗಳು. ನಮಗೆ ಇಲ್ಲದನ್ನು ಅಂಥ ಕರ್ಮ ಮಾಡಿ ಪಡಿಬಹುದು. ಅದಕ್ಕೂ ಕೂಡ ಕರ್ಮದಲ್ಲಿ, ವೇದದಲ್ಲಿ ಭಗವಂತ ಹೇಳಿದ ಕರ್ಮಕಾಂಡದಲ್ಲಿ ಉಂಟು. ಶಾರೀರಿಕ ಯಾಗ ಅಂತ ಹೇಳ್ತೀವಿ ಭಾಳ ಸಲ, ಪುತ್ರ ಕಾಮಿಷ್ಠ ಯಾಗ ಅಂತ ಬರೀತಾರೆ. ಯಾರಿಗೆ ಮಕ್ಕಳು ಹುಟ್ಟಿಲ್ಲ ಅಂದರೆ ಅವರ ಮಕ್ಕಳ ಅಪೇಕ್ಷೆ ಇತ್ತು, ಪಡೀಲೇಬೇಕಂದ್ರೆ ಪುತ್ರ ಕಾಮ ಇಷ್ಟ ಅದ, ಏನು ಯಾಗ ಅದ, ಆ ಯಾಗವನ್ನು ಮಾಡಿದರೆ ತಪ್ಪದೆ ಅವರಿಗೆ ಪುತ್ರ ಫಲಪ್ರಾಪ್ತಿ ಆಗ್ತದೆ. ಪುತ್ರ ಫಲಪ್ರಾಪ್ತಿ ಆಗ್ತದೆ. ಅದರ ಹೆಂಗೆ ಆದ ಹಾಗೆಯೇ ಮಾಡಬೇಕು. ಒಂದು ಚೂರು ತಪ್ಪಿದರೆ ಅದೇನಾಗ್ತದ ಅಂದರೆ ಗಂಟಿಲ್ದ ಹೊಲಿಗಾದಂಗೆ ಮತ್ತೆ ನಿಷ್ಫಲ ಆಗ್ತದೆ. ಒಂದು ಚೂರು ತಪ್ಪಬಾರ್ದು. ಮತ್ತು ಮಳೆ ಬಂದಿಲ್ಲ, ಬರಗಾಲ ಆದ ಅಂದರೆ, ಮಳೆ ಬೇಕಾಗಿತ್ತು ಅಂದರೆ ಶಾರೀರಿಕ ಯಾಗ ಅಂತ ಒಂದಾದ, ಆ ಯಾಗವನ್ನು ಮಾಡಿದರೆ ತಪ್ಪದ ಮಳೆ ಬರಲೇಬೇಕು ಅಂತ. ಇಲ್ಲಾಂದ್ರೆ ಆಗಮಗಳು ಸುಳ್ಳು ಹೇಳಂಗಿಲ್ಲ. ಅವು ಸುಳ್ಳು ಹೇಳಿ ನಮ್ಮಿಂದ ಪಡೀಲಿಕ್ಕೆ ಏನಾದ
ಮನುಷ್ಯರು ಸುಳ್ಳು ಹೇಳ್ತೇವೆ. ಯಾಕಂದ್ರೆ ನಮ್ಮ ಲಾಭಕ್ಕಾಗಿ ಅಥವಾ ನಮ್ಮ ಪ್ರತಿಷ್ಠೆಗಾಗಿ ಅಥವಾ ನಾನೇ ಒಳ್ಳೆಯವನಂತ ಅನ್ನಿಸಿಕೊಳ್ಳೋಕ್ಕೋಸ್ಕರ ಇನ್ನೊಬ್ಬನನ್ನೇ ಕೆಟ್ಟದ ಮಾಡುವಂಥ ಮನುಷ್ಯರ ಗುಣ. ಪರಮಾತ್ಮಗೆ ಏನು ಹಿಡಿದದ? ಹೀಗೆ ಆಗುತ್ತದೆ ಅಂತ ಪರಮಾತ್ಮ ಹೇಳಿದಂದರೆ ನೀವು ಮಾಡಿ ಫಲ ಪಡೆದ್ರೆ ನಿನ್ನಿಂದ ಏನು ಬೇಕಾಗಿದೆ ನತ್ತಗ? ಏನಿಲ್ಲ. ಹಾಗೆ ಅದು ಪಡೆದರೂ ಕೂಡ ಏನದ ಅಂದರೆ ಅದಕ್ಕೆ ದೋಷ ಅದಲ್ಲ. ಅದರಂತೆ ಇದಕ್ಕೆ ವಿಲಕ್ಷಣವಾಗಿ ನೀನು ಸದ್ರೂಪನಿದ್ದಿ. ಭೂಲೋಕದ ಮನುಷ್ಯ ದೇಹ ಭೂಲೋಕದ ಭೋಗಕ್ಕೂ ಸ್ವರ್ಗಲೋಕದ ದೇವತ್ವ ಶರೀರ ಅಲ್ಲಿರುವಂಥ ಅನಂತ ಯಾವ ಉತ್ತಮವಾದ ಭೋಗ ಅವಲ್ಲ. ಕಾಮಧೇನು, ಕಲ್ಪವೃಕ್ಷ, ಅಪ್ಸರಾಶ್ರೀ, ಅಮೃತಪಾನ ಇವನ್ನ ಅಲ್ಲಿ ಪಡಿಬೋದು. ಇವನು ಬದಲಾವಣೆ ಮಾಡಿ ಅಲ್ಲಿ ಆ ಬದಲಾವಣೆ ಶರೀರದಿಂದ ಆ ಭೋಗವನ್ನು ಸ್ವೀಕಾರ ಮಾಡಬಹುದು. ಆದರೆ ನೀನು ಹೇಗಿದ್ದಿ ಅಂದರೆ ಮೊದಲೇ ಸದ್ರೂಪ, ವಿಭು, ನಿಷ್ಕಳ 4 ಪ್ರಕಾರವಾಗಿದ್ದು ಅಮಲ ಮೋಕ್ಷ ರೂಪನೇ ನಾವಾಗಿದ್ದೀವಿ. ಅದು ಅಮಲ, ವಿಮಲ ಬ್ರಹ್ಮಾಂತರ, ಅಮಲ ಬ್ರಹ್ಮಾಂತರ, ಅದಕ್ಕೆ ಆತ್ಮಂತರ, ಪರಮಾತ್ಮಂತರ. ಇವನಿಗೇನ ಪಡೆಯೋದು ಬಿಡೋದಾದೇನು? ಈ ಲೋಕದ ಭೋಗನೂ ಅವನಿಗಿಲ್ಲ, ಸ್ವರ್ಗಲೋಕದ ಭೋಗನೂ ಸಂಬಂಧ ಇಲ್ಲ. ಈ ಲೋಕದ ಮಾನವ ದೇಹ ಇದರ ಜನನ ಮರಣ ಸಂಬಂಧ ಇಲ್ಲ. ಅಲ್ಲಿ ಪಡೆದಂಥ ದೇವಲೋಕದ ದೇವತ್ವ ಶರೀರ ಸಂಬಂಧ ಇಲ್ಲ, ಅಲ್ಲಿಯ ಭೋಗನೂ ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ ಅಂದರೆ ಅವನು ನಿರವಯವನ. ಆಕಾರನೇ ಇಲ್ಲ ಅಂದಾಗ ಅದಕ್ಕೆ ಏನು ಬೇಕಾಗಿಲ್ಲ ಅಂತ ಅರ್ಥ. ಈ ಮನೆಗೆ ಎಲ್ಲ ಬೇಕು. ಈ ಮನೆಗೆ ಎಲ್ಲ ಸರಿಯಾಗಿರ್ಬೇಕಂದ್ರೆ ಎಲ್ಲ ಇರಬೇಕು. ಕೆಳಗಡೆ ಬಂಡೆ ಇರಬೇಕು, ಗಾಡಿಗೆ ಕಿಟಕಿ ಇರಬೇಕು, ಮುಂದೆ ಒಂದು ಬಾಗಿಲು ಇರಬೇಕು, ವೆಂಟಿಲೇಟರ್ ಇರಬೇಕು, ಫ್ಯಾನ್ ಇರಬೇಕು, ಲೈಟ್ ಇರಬೇಕು, ಎಲ್ಲವೂ ಬೇಕಲ್ಲ. ಅದೇ ಬೈಲಿಗೇನು ಬೇಕಾಗ್ಯದ? ಈ ಬೈಲಾದಲ್ಲ, ಈ ಬೈಲಿಗೆ ಕೆಳಗಡೆ ಬಂಡೆನೂ ಬೇಕಾಗಿಲ್ಲ, ಮೇಲೆ ಛತ್ತನೂ ಬೇಕಾಗಿಲ್ಲ, ಬೈಲಿಗೆ ಕಿಟಕಿನೂ ಬೇಕಾಗಿಲ್ಲ, ಬೈಲಿಗೆ ಬಾಗಿಲೂ ಬೇಕಿಲ್ಲ. ಅದರಂತೆ ಎಂದೂ ಆಗಲಾರನು ಅಂದರೆ ಇಂಥವನು ಬೇರೊಂದು ಮೋಕ್ಷಕ್ಕೆ ಹೇಗೆ ಸಾಧಕನಾಗುವನು? ಯಾರಿಗೆ ಹೇಳ್ತಪ್ಪ ಮೋಕ್ಷಗ? ತಾನೇ ಮೋಕ್ಷ ಸ್ವರೂಪನ. ಇನ್ನೊಂದು ಮೋಕ್ಷ ಪಡೆದೇನಲ್ಲ. ಧರ್ಮ, ಅರ್ಥ, ಕಾಮದಲ್ಲಿ ಪಡೆಯವ, ಮೋಕ್ಷದಲ್ಲಿ ಬರೀ ಇರೋದು ನೋಡ್ರಿ. ಆ 3ರಲ್ಲಿ ಪಡೆಯವು. ಇದು ಬಿಟ್ಟು ಪ್ರಮೋಷನ್ ಆದಂಗೆ ಇದು ಬಿಟ್ಟು ಅದು, ಅದು ಬಿಟ್ಟು ಅದು, ಅದು ಬಿಟ್ಟು ಅದು. ನೀನು ಏನೇ ಪ್ರಮೋಷನ್ ಆದರೂ ಕೂಡ ನೀನು ವಿಚಾರ ಮಾಡಿ ನೋಡಿದರೆ ಪೂರ್ವದಲ್ಲಿ ಯಾವ ಹುದ್ದೆಯಲ್ಲಿ ಇದ್ದಂಥ ದೇಹವೇ ಪ್ರಮೋಷನ್ ಆದಮೇಲೆ ಕೊನೆಯ ಹುದ್ದೆಯಲ್ಲಿ ಅದೇ ದೇಹ ಅದು ನೋಡ್ರಿ. ದೇಹ ಬದಲಾವಣೆ ಆಗ್ಯವನು. ಮೊದಲು ಪೊಲೀಸ್ ಇದ್ದಂದ್ರೆ ಈಗ SP ಆಗ್ಯಾನ. ಹೌದು, SP ಆಗಲಿ, ಮೊದಲು ಪೊಲೀಸ್ ಇದ್ದ ಇರಲಿ. ಆದರೆ ಪೊಲೀಸ್ ಆದವನೇ SP ಆಗ್ಯಾನು, ಬೇರೆಯವನಾಗ್ಯಾನು. ಆದರೆ ಇಲ್ಲಿ ಅಧಿಕಾರ ಯಾಕೆ ಬಂತಂದರೆ ಪದನಾಮದಿಂದ. ಪೊಲೀಸ್ ಅಂದಾಗ ಅಧಿಕಾರ ಕಡಿಮೆ ಇತ್ತು, SP ಅಂದಾಗ ಅಧಿಕಾರ ಹೆಚ್ಚು ಬಂತು. ಆದರೆ ಹೆಚ್ಚಲ್ಲಿ ಕಡಿಮೆಯಲ್ಲಿ ಇರೋನ್ ತಾನೇ ಅನ್ನೋ. ನನಗೆ ಈ ಲೋಕದ ಭೋಗ ಕನಿಷ್ಠ ಅದ, ಪರಲೋಕದ ಭೋಗ SP ಗಿದ್ದಂಗೆ ಅದ. ಎರಡು ಊಟ ಮಾಡೋಣ ಯಾರು? ನೀನೇ ಅಲ್ಲ. ಹಾಗಾಗಿ ಯಾಕಂದರೆ ಮೃಷ್ಟಾನ್ನ ಭೋಜನದಿಂದ ತೃಪ್ತನಾದವನು ಎಂದು ತಂಗುಳ ಅಳಿಸಿದ ಅನ್ನವನ್ನು ಭಿಕ್ಷೆ ಬೇಡುವವನೇ. ಏನು ಕೇಳ್ತಾರೆ ಅವರು? ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನ ಮಾಡೋಣ, ಅಮೃತ ಸಮಾನವಾದ ಒಳ್ಳೊಳ್ಳೆ ಅಡುಗೆಯನ್ನು ಊಟ ಮಾಡಿ ತೃಪ್ತಿ ಆದವನು ಯಾವತ್ತಾದರೂ ಅವನು ತಂಗುಳ ಅನ್ನವನ್ನು, ಅಳಿಸಿದ ಅನ್ನವನ್ನು, ತಾಯಿ ಸ್ವಲ್ಪ ಅಳಿಸಿದ ಅನ್ನ ಇದ್ದರೆ ನೀಡ್ರಿ ಅಂತ ಬಿಡ್ತಾನೆ ನಾನು? ಬಿಡಂಗಿಲ್ಲಲ್ಲ. ಯಾಕಂದರೆ
ಕಲ್ಲು ಸಕ್ಕರೆ ತಿಂದವನು ಬೆಲ್ಲ ಬೇಡಂಗಿಲ್ಲ ಅಂತ. ಕಲ್ಲು ಸಕ್ಕರೆ ತಿನ್ನಕ್ಕೆ ಬೇಕಾದಷ್ಟು ಇದ್ದಾಗ ಬೆಲ್ಲ ಕೇಳಕ್ಕೆ ಹೋಗ್ತಾನೆ ನಾನು. ಶ್ರೇಷ್ಠವಾದದ್ದು ಸಿಕ್ಕಾಗ ಕನಿಷ್ಠ ಪದಾರ್ಥಕ್ಕೆ ಇಚ್ಛೆ ಮಾಡಂಗಿಲ್ಲ ಅಂತ. ಅದರಂತೆ ಇಲ್ಲಿ ಯಾವ ಮೋಕ್ಷಗೋಸುಗ ಯಾವ ಕರ್ಮಗಳ ಮಾಡಲಿಕ್ಕೆ ಹೋದಾನು, ಮತ್ತು ಮೋಕ್ಷಕ್ಕಾಗಿ ಈ ಅಳಸಿದ ಅನ್ನದಂತಿರೋ ಭೋಗಗಳನ್ನು ಪಡೀಲಿಕ್ಕೆ ಅವನು ಕರ್ಮ ಮಾಡ್ತಾನೆ. ನಾನು ಇಲ್ಲಿ ಶಾಸ್ತ್ರ ಭಾಳ ಕಠಿಣ ಆಗಿವು. ಮತ್ತು ಮೋಕ್ಷದ ಅಪೇಕ್ಷೆ ಉಳ್ಳವನು ಕರ್ಮ ಮಾಡಿ ಭವಕ್ಕೆ ಬಂದು ಬಿದ್ದಾನ, ಮತ್ತೆ ಕರ್ಮವನ್ನು ಮಾಡಕ್ಕೆ ಹೋಗ್ತಾನೇನು? ಹೋಗೋದಿಲ್ಲ. ಮತ್ತು ಮಾಡುವಂಥ ಗುರು ಹೇಳ್ತಾನೇನು? ಹೇಳೋದಿಲ್ಲ. ಅಂದಾಗ ಇಲ್ಲಿ ಮೋಕ್ಷಕ್ಕೆ ಸಾಧನೆ ಯಾವುದಾಯ್ತು? ಮೋಕ್ಷಕ್ಕೆ ಕರ್ಮ ಸಾಧನೆ ಅಲ್ಲದ ಕಾರಣ ನಿಜಗುಣ ಶಿವಯೋಗಿಗಳು ಜ್ಞಾನ ಪ್ರತಿಪಾದನದಲ್ಲಿ ಕೈವಲ್ಯ ಪದ್ಧತಿಯಲ್ಲಿ ಹೇಳಿದರು, ನಂಬು ಜ್ಞಾನವೇನಂತ. ನಂಬು ಜ್ಞಾನವನೇ ಕರ್ಮ ಎಂಬ ಜಾಲದೊಳು ಸಿಲುಕಿ ಹಂಬಲಿಸಿದರು ಮುಕ್ತಿ ಎಂಬೈಸಿ ಮನುಜ. ಹುಚ್ಚ, ನೀ ಯಾವ್ರಿಗೆ ಹೋಗ್ಬೇಕಂತಿದ್ದಿ, ಯಾವ್ರ ದಾರಿ ಹಿಡಿದದ್ದಲ್ಲೋ ಸ್ವಲ್ಪ ವಿಚಾರ ಮಾಡಂತ ಗುರುಗಳು ಹೇಳ್ತಾರೆ. ನನಗೆ ಆನಂದ ಆಗಿಲ್ರಿ ಯಪ್ಪ ಗುರುಗಳೇ, ನನಗೆ ಭವಬಂಧನ ಬಹಳ ಆಗ್ಯದ, ಕಷ್ಟ ಆಗ್ಯದ, ಅದಕ್ಕೆ ನನಗೆ ದಾರಿ ತೋರಿಸ್ರಿ ಅಂತ ಶಿಷ್ಯ ಕೇಳಿದಾಗ ಗುರುಗಳು ಕೇಳ್ತಾರೆ, ಆನಂದಕ್ಕೋಸ್ಕರ ಮೋಕ್ಷಕ್ಕೋಸ್ಕರ ಇಲ್ಲಿವರೆಗೂ ನೀ ಏನೇನು ಮಾಡಿದ್ದೆಪ್ಪ ಹೇಳಂತ. ಪ್ರಯತ್ನ ಏನು ಮಾಡಿದ್ದಿ? ಇಲ್ರಿ, ನಾನು ಪ್ರಯತ್ನ ಬಹಳ ಮಾಡೀನಿ, ಕರ್ಮಗಳ ಪ್ರಯತ್ನವೇ ಮಾಡೀನಂದ. ಈ ಕರ್ಮ ಮಾಡೀನಿ, ಅವ್ರ ಗುರುಗಳು ಹಿಂಗೆ 41 ದಿವಸ ಅಂದ್ರೆ ಅದು ಮಾಡೀನಿ, 3 ತಿಂಗಳಂದ್ರು ಅದು ಮಾಡೀನಿ, ಅದು ತಂದು ಕೊಡೋಂದ್ರೆ ತಂದು ಕೊಟ್ಟೀನಿ, ಇದನ್ನು ಬಿಸಾಕಂದ್ರೆ ಬಿಸಾಕೀನಿ. ಅವ್ರು ಏನು ಹೇಳ್ಯಾರ, ಎಲ್ಲ ಕರ್ಮಗಳ ಮಾಡೀನಿ ಅಂತ ಹೇಳಿದಾಗ ಗೊತ್ತಾಯ್ತು, ಇಲ್ಲ ನೀನು ದಾರಿ ತಪ್ಪಿದ್ದೆ ಅಂದ. ಮೋಕ್ಷಕ್ಕೆ ಪಡಿಬೇಕಾಗಿತ್ತಂದ್ರೆ ಜ್ಞಾನವನ್ನು ನೀ ಪಡಿಬೇಕಾಗಿತ್ತು, ಆ ಮಾರ್ಗ ಹಿಡಿಬೇಕಾಗಿತ್ತು. ಅದು ಬಿಟ್ಟು ಭವಕ್ಕೆ ಹೋಗುವಂಥ ಮಾರ್ಗವನ್ನು ಹಿಡಿದು ಭವಕ್ಕೆ ಬರಬಾರದಂತ ವಿಚಾರ ಮಾಡಿದ್ದೆ ಅಜ್ಞಾನ. ಅದಕ್ಕೆ ಅವಿವೇಕ ಅಂದರು. ಅವಿವೇಕ ಅಂದ್ರೇನು? ಶಾಲೆ ಕಲಿಯಲಾರ್ದವನು, ಕನಿಷ್ಠ ಜಾತಿಯವನು, ಬಡವ ಬಲ್ಯದವನು, ಅವನು ಅವಿವೇಕ ಅಂತ ವಿಚಾರ ಮಾಡಂಗಿಲ್ಲ ಇಲ್ಲಿ. ಈ ರೀತಿ ಸಂಸಾರ ಸಾಗರದಿಂದ ಹೋಗಬೇಕು, ಮೋಕ್ಷ ಆಗ್ಬೇಕಂತ ವಿಚಾರ ಇಟ್ಕೊಂಡು ಭವಕ್ಕೆ ಹೋಗುವಂಥ ಸಾಧನೆಗಳನ್ನು ಮಾಡ್ತಿದ್ರೆ ಅವನಿಗೆ ಅವಿವೇಕ ಅನ್ಬೇಕಷ್ಟೆ. ಇವ್ರಿಗೆ ಅನ್ಬಾರ್ದು. ಅವ್ರೇನು ಮಾಡ್ಯಾರ ಪಾಪ? ಕುಲ, ಜಾತಿ, ನಾಮ, ರೂಪ ಅವೇನು ಸಂಬಂಧ ಇಲ್ಲ, ಆತ್ಮಗೇನು ಸಂಬಂಧವು? ಹಾಗಾಗಿ ಅರ್ಥಾತ್ ಯಾವ ಕರ್ಮಗಳನ್ನು ಮಾಡುವುದಿಲ್ಲ. ಈಗ 2-3 ಶ್ಲೋಕಗಳಿಂದ ಮುಂದೆ ಹೇಳ್ಕೊಂತ ಹೋಗ್ತಾರೆ. ಕರ್ಮ ಮಾಡೋದು ಯಾವುದು? ಆತ್ಮ ಕರ್ಮ ಮಾಡ್ತದೇನು? ಆತ್ಮ ಕರ್ಮ ಮಾಡಂಗಿಲ್ಲ. ಆತ್ಮ ಅನಂತ ಕರ್ಮಗಳನ್ನು ಪ್ರತ್ಯಕ್ಷ ಪ್ರಮಾಣದಿಂದ ಈ ಶಾಸ್ತ್ರ ಕೇಳ್ತಾ ಕೇಳ್ತಾ ನಾವು ನಮ್ಮನ್ನು ನೋಡಿದಾಗ ನಮ್ಮ ದೇಹ ಕ್ಷಣ ಕ್ಷಣಕ್ಕೂ ಕರ್ಮ ಮಾಡ್ತದಿಲ್ಲಿಗ ನಡೀತದ. ಅದು ಕಾಲಿನ ಕರ್ಮ, ಅವೆಲ್ಲ ಧರ್ಮ. ನೋಡ್ತದ, ಕೇಳ್ತದ, ವಾಸನೆ ನೋಡ್ತದ, ಮಾತನಾಡ್ತದ, ಹಿಡಿತದ, ಬಿಡ್ತದ, ಅನಂತ ಕಾರ್ಯ ಮಾಡ್ತದ. ಇಲ್ಲಿ ಕರ್ಮ ಮಾಡಬಾರ್ದಂತ ಹೇಳಿದಲ್ಲ, ಯಾವ ಕರ್ಮ ಅಂತ ವಿಚಾರ ಮಾಡ್ಬೇಕಲ್ಲ. ಕರ್ಮ ಮಾಡೋರು ಯಾರು ಅಂದರೆ ಜ್ಞಾನ ಆಭಾಸವೆನೆಪ ಅಹಂಕಾರ ತಾನೆಸಗಿದೆ ಕರ್ಮದೋಳು ಸರಿ. ಘಟಿಪದು ಭೋಗಿಪ ಕರ್ಮ ಪದದೊಳು ನಡಿಪದು ಸುಖ ದುಃಖಾಕಾರದೊಳು
ಆ ಸುಖ ದುಃಖವನ್ನು ಅನುಭವಿಸುತ್ತಾ ಈ ಸಂಸ್ಕೃತಿಯೊಳು ಸಂಚರಿಸುತ್ತಾ ಇಹಕತದಿಂದ ಅದು ಕರ್ತನು ತಾನೇ ಸಹಜ ಮಾಡಿದ ಉಣುವುದು ತಾನೇ ಪದವ ಆನದರೋಳ್ ಕೆಂಚಿನ್ ಮಾತ್ರ ಪುದಿದು ಇಂತಿಲ್ಲಲಾರನು ನಿರಂಗ ಅದರಿಂದ ಎನಗಾಗದು ಅದು ನಿಸ್ಸಂಗ ಅಂತ ಈ ಮೂರನೇ ನುಡಿಯಲ್ಲಿ ಜ್ಞಾನ ಆಭಾಸವೆನಿಸುವ ಕರ್ಮ ಯಾರು ಮಾಡಕತ್ತಾರ ನಡೆದಲ್ಲ ಕರ್ಮ. ಈಗ ಶಾಸ್ತ್ರ ಕೇಳಬೇಕಂತ ಬಂದು ಇದು ಒಂದು ಕರ್ಮ, ಮುಗಿದ ಮೇಲೆ ಹೋಗ್ಬೇಕಂಬುದು ಒಂದು ಕರ್ಮ, ಕೇಳುವುದೊಂದು ಕರ್ಮ, ಹೇಳುವುದೊಂದು ಕರ್ಮ. ಇದು ಏನಾಗಿದೆ ಅಂದರೆ ಆಭಾಸ ಚೇತನ ಎನಿಸಿಕೊಳ್ಳುವ ಅಹಂಕಾರ, ಶರೀರದಲ್ಲಿರುವ ಆಭಾಸ ಚೇತನದಿಂದ ಒಡಗೂಡಿದ ಅಹಂಕಾರ. ಆಭಾಸ ಅಂದ್ರೇನು? ಭಾವನೆಗೆ ಬರಲಾರ್ದೇನದ ಅದು ಆಭಾಸ ಅಂತ. ಭಾವಕ್ಕೆ ಬರೋದೇನದು ಭಾಸ. ಅನನುಭವೇ ಆಭಾಸ, ಅನುಭವೇ ಭಾಸ. ಯಾಕಂದರೆ ಚೇತನ ಅನ್ನುವುದು ಕೂಡ ಜೀವನಿಗೆ ಆಕಾರ ಅದೇನು? ಆಕಾರ ಇಲ್ಲಂದರೆ ಅವನ ಆಭಾಸ ಅಲ್ಲ, ಆದರೆ ಅವನಿಗೆ ಭ್ರಮೆ ಆಗ್ಯದ. ಚಲೋ ವ್ಯಕ್ತಿಗೆ ಹುಚ್ಚಿಡಿದಾಗ ಪೂರ್ವದಲ್ಲಿ ಇದ್ದದ್ದು ಜ್ಞಾನ ಹುಚ್ಚಿಡಿದಾಗ ಬದಲಾವಣೆ ಆಗ್ತದೆ. ಹಾಗಾಗಿ ಅಹಂಕಾರದಿಂದ ಒಡಗೂಡಿ ಅಹಂಕಾರ ಏನು ಮಾಡಿತು ಅಂದರೆ ಪುಣ್ಯ ಪಾಪ ಕರ್ಮಗಳನ್ನು ಮಾಡ್ತದೆ ನೋಡ್ರಿ. ನಾ ಕನಿಷ್ಠ ಅಂತ ತಿಳ್ಕೊಂತು ಶ್ರೇಷ್ಠವನ್ನು ಪಡಿಬೇಕಂತ ಒಂದು ಪುಣ್ಯ ಮಾಡ್ತದ, ಒಮ್ಮೆ ಪಾಪ ಮಾಡ್ತದ. ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಶ್ರೇಷ್ಠ ಕನಿಷ್ಠ ಶರೀರವನ್ನು ಪಡೆಯುತ್ತದೆ. ಶರೀರ ಎದರಿಂದ ಬಂದದಂದ್ರೆ ಪಕ್ಕ ಮಾಡಿಕೇರಿ, ಇದು ತಾನು ಎಸಗಿದ ಕರ್ಮದೊಳು ಶರೀರ. ಪೂರ್ವದಲ್ಲಿ ಅಂದರೆ ನಾನು ಪೂರ್ವದಲ್ಲಿ ಕರ್ಮವನ್ನು ಮಾಡುವನಲ್ಲ, ಕರ್ಮದ ಫಲಗಳನ್ನು ಉಣ್ಣುವನಲ್ಲ. ಆತ್ಮ ಹೇಳಲಿಲ್ಲ. ಹಾಗಾದರೆ ನಾವು ಕರ್ಮ ಮಾಡೋದು ಪ್ರತ್ಯಕ್ಷ ನಮಗೆ ಕಾಣಿಸೋದಿಲ್ಲ. ಆದ್ದರಿಂದ ಕರ್ಮದ ಸ್ಪರ್ಶವೂ ಕೂಡ ಇಲ್ಲ. ಯಾರಿಗೆ? ಆತ್ಮನಿಗೆ ಕರ್ಮದ ಸ್ಪರ್ಶ ಮುಟ್ಟಂಗಿಲ್ಲ. ಬೆಂಕಿಯನ್ನು ಹುಳ ಮುಟ್ಟಿ ಬದುಕಿ ಬಂದವನು, ಬೆಂಕಿಯನ್ನು ಹುಳ ಮುಟ್ಟಿ ಬದುಕಿ ಬಂದವ ಬರಂಗಿಲ್ಲ, ಅದು ನಾಶ ಮಾಡ್ತದ. ಅದರಂತೆ ಈ ಶರೀರದಲ್ಲಿರುವ ಹಿಂದಿನ ಜನ್ಮದಲ್ಲಿ ನಿನ್ನ ಸ್ವರೂಪವನ್ನು ನೀನು ಮರೆತು ಅಹಂಕಾರ ತಾದಾತ್ಮನಾಗಿ ಅನೇಕ ಪಾಪ ಪುಣ್ಯ ಕರ್ಮಗಳನ್ನು ಮಾಡಿವಿ ನಾವೆಲ್ಲರೂ. ಆ ಪಾಪ ಪುಣ್ಯ ಕರ್ಮಗಳ ಅನುಸಾರವಾಗಿ ಪಾಪಾನುಗುಣದಿಂದ ಗಿಡಮರವಾಗಿ ಮತ್ತೆ ಹೇಳಿಕಂತ ಬಂದಾರಲ್ಲಿ. ಯಾಕೆ ಆ ಶರೀರ ಬಂದವು? ಪಾಪದ ಫಲ. ಮಾನವ ದೇಹ ಯಾಕೆ ಬಂತು? ಪುಣ್ಯದ ಫಲ. ಈ ಆ ಕರ್ಮಗಳನ್ನು ಉಪಭೋಗ ಮಾಡುತ್ತದೆ ಯಾವುದು ಅಂದರೆ ದೇಹವೇ. ನಾನು ದೇಹವೆಂದು ಅಭಿಮಾನಿಸಿಕೊಂಡು ಅವನಿಗೆ ನಾನು ಯಾರೆಂಬುದು ಅರಿವಾಗಲಾರ್ದ ನಾನು ದೇಹಿ ಅಂತ ತಿಳ್ಕೊಂಡ ದೇಹದಿಂದ ಮಾಡಿದ ಪುಣ್ಯ ಕಾರ್ಯಗಳ ಫಲವನ್ನಾಗಲಿ ದೇಹದಿಂದ ಮಾಡಿದ ಪಾಪ ಕಾರ್ಯದ ಫಲವನ್ನು ನಾನೇ ಉಣ್ಣುವನು ಅಂತ ತಿಳ್ಕೊಂಡು ಜ್ಞಾನೇಂದ್ರಿಯಗಳ ದ್ವಾರದಿಂದ ಊಟ ಮಾಡೋಕ್ಕೆ ಬೇಕಲ್ಲ, ಅಡಿಗೆ ಮಾಡೋಕ್ಕೆ ಗಡಿಗೆ ಬೇಕು, ಊಟ ಮಾಡೋಕ್ಕೆ ಪಾತ್ರೆ ಬೇಕು, ಚಹಾ ಕುಡಿಯೋಕ್ಕೆ ಕಪ್ಪು ಬೇಕು, ಮತ್ತು ಏನನ್ನು ತಿನ್ನೋಕ್ಕೆ ಬೆರಳು ಬೇಕಲ್ಲ. ಇದು ಸುಮ್ಮನೆ ಓದ್ತದೆ ನೋಟಕ್ಕದು. ಅದರಂತೆ ಜ್ಞಾನೇಂದ್ರಿಯಗಳಿಂದ ಶಬ್ದಾದಿ ವಿಷಯಗಳನ್ನು, ಕಣ್ಣಿನಿಂದ ರೂಪದ ವಿಷಯವನ್ನು, ಕಿವಿಯಿಂದ ಶಬ್ದದ ವಿಷಯವನ್ನು,
ನಾಲಿಗೆಯಿಂದ ರುಚಿಯ ವಿಷಯವನ್ನು, ನಾಸಿಕದಿಂದ ವಾಸನೆಯ ರುಚಿಯನ್ನು, ವಾಣಿಯಿಂದ ಮಾತು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವು 5 ಇಂದ್ರಿಯಗಳಿಂದ 5 ವಿಷಯಾದಿಗಳ ಕಂಡು ಏನು ಮಾಡಿದ? ಕಂಡಾಗಲೇ, ಕಂಡ ತಕ್ಷಣ ಇವನು ಎಲ್ಲ ಕಡೆ ಹೋಗೋದಲ್ಲ. ಯಾಕೆ ಹೋಗೋದಲ್ಲ? ಬಜಾರ್ಗೆ ಹೋಗ್ತೀವಿ ರಾಯಚೂರಿಗೆ, ಬಜಾರದಲ್ಲಿ ಕಂಡಂಥ ಅಂಗಡಿಗಳು ಎಲ್ಲ ಅವಲ್ಲ. ಎಲ್ಲ ಅಂಗಡಿಗೆ ಹೋಗ್ತೀವಿ ನಾವು, ಅಥವಾ ಎಲ್ಲ ಬಜಾರದಲ್ಲಿರುವಂಥ ಎಲ್ಲ ವಸ್ತುಗಳನ್ನು ನೋಡ್ತೀವೇನು? ಬೀದಿಗಸದಂತೆ ಎಂಥ ಒಳ್ಳೆ ಉತ್ತಮ ವಸ್ತುಗಳಿದ್ರೂ ಕೂಡ ಅವನ್ನೆಲ್ಲ ನೋಡಂಗಿಲ್ಲ. ಕಸ ತುಳ್ಕೊಂಡು ಹೋದಂಗೆ ನೋಡಿದ್ರು ನೋಡ್ಲಾರ್ದಂಗೆ ಹೋಗ್ತೀವಿ. ನಿಮಗೂ ಅನುಭವ ಅದ. ಅದು ಕೆಲವೊಂದೇ ಪದಾರ್ಥಗಳನ್ನು ನಾವು ನೋಡ್ತೀವಿ, ಹೌದಿಲ್ಲ? ಯಾವುದೋ ಒಂದು ಪದಾರ್ಥವನ್ನು ನೋಡ್ತೀವಿ. ಯಾಕಂದರೆ ಅದು ಇಷ್ಟ ಆಗ್ಯದ, ಬೇಕಾಗ್ಯದ, ಆ ವಸ್ತುವಿನ ಕಡೆ ಹೋಗ್ತಾನೆ ನಮ್ಮ ಮನುಷ್ಯ. ತರಕಾರಿ ಬೇಕಾದವನು ಬಂಗಾರದ ಅಂಗಡಿ, ಚಪ್ಪಲಿ ಅಂಗಡಿ ಹೋಗೋದಿಲ್ಲ. ಚಪ್ಪಲಿ ಬೇಕಾದವನು ತರಕಾರಿ ಅಂಗಡಿಗೆ, ಬಂಗಾರದ ಅಂಗಡಿಗೆ ಹೋಗೋದಿಲ್ಲ. ಬಂಗಾರದ ಅಂಗಡಿಗೆ ಹೋಗೋವನು ತರಕಾರಿಗೆ ಹೋಗೋದಿಲ್ಲ, ಚಪ್ಪಲಿ ಕಡೆ ಹೋಗೋದಿಲ್ಲ. ಅವು ಇದ್ದಿದ್ದು ಎಲ್ಲ ಬಜಾರವನ್ನು ನೋಡ್ಲಾರ್ದಂಗೆ ಸೀದಾ ಬಂಗಾರ ಅಂಗಡಿ ಹೋಗ್ತಾನೆ, ತನಗೇನು ಇಷ್ಟವಾದ ಬಂಗಾರವನ್ನು ತೊಗೊತಾನೆ, ಬಂದ್ಬಿಡ್ತಾನೆ. ಅದರಂತೆ ಇಷ್ಟ ವಿಷಯದಲ್ಲಿ ಸುಖ ಬುದ್ಧಿಯನ್ನು ಅಹಂಕಾರ ಉತ್ಪತ್ತಿ ಮಾಡಿತು. ಸುಖ ಯಾವುದಾಗ್ಯದ ನಮ್ಗೆ? ವಿಷಯಾದಿಗಳಲ್ಲಿ ಸುಖ ಇಲ್ಲವೇ ಇಲ್ಲ ಅಂದಾರ. ಆದರೂ ಸುಖ ಆದಂತ ಹೋಗಿವಲ್ಲ, ಇಷ್ಟ ಬುದ್ಧಿ ಅಂತ. ಇದರಿಂದ ನನಗೆ ಅನುಕೂಲ ಆಗ್ತದ ಅನ್ನೋ ಬುದ್ಧಿಯಿಂದ ಅಲ್ಲಿ ಹೋಗ್ತೇವೆ ನಾವು. ಹೋಗಿ ಅನಿಷ್ಟ ವಿಷಯದಲ್ಲಿ ದುಃಖ ಬುದ್ಧಿಯನ್ನು ಮಾಡುತ್ತದೆ. ಅನಿಷ್ಟ ಬೇಡವಾದ ವಸ್ತುವಿನಲ್ಲಿ ದುಃಖ ಮಾಡ್ತದೆ. ಏನು ನೋಡ್ತೀನಿ ನಡಿ ಅಂತೀರ. ಹೆಣ್ಮಕ್ಳು ಅಂತಿರ್ತಾರೆ, ಇಲ್ರಿ ಅದನ್ನು ನೋಡೋಮ. ಏನು ನೋಡಿ, ಬಸ್ ಟೈಮ್ ಆಗ್ಯದ, ಡ್ಯೂಟಿ ಟೈಮ್ ಆಗ್ಯದ, ನಡಿ ಹೋಗಮ್ಮನಿಗೆ ಅಂತೀವಿ. ಯಾಕೆ? ಅವನಿಗೆ ಇಷ್ಟ ಇಲ್ಲಲ್ಲ, ಅದು ದುಃಖ ಕೊಡ್ತದ ಅಂತ ಗೊತ್ತಿದ್ದು ಅವನು ವಿಚಾರ ಮಾಡಂಗಿಲ್ಲ. ಅಲ್ಲಿ ಅಂದೇನು ಇಷ್ಟ ಬುದ್ಧಿಯಲ್ಲಿ ಸುಖ ಮಾಡ್ತಾನೆ, ಅನಿಷ್ಟವಾದ ವಸ್ತುಗಳಲ್ಲಿ ದುಃಖವನ್ನು ಮಾಡಿಕೊಂಡು ನಾನು ಸುಖಿ ನಾನು ದುಃಖಿ ಎಂದು ಅನುಭವಿಸ್ತಾನೆ. ನೋಡ್ರಿ, ನಾವೇ ಇವೆಲ್ಲ ಮಾಡಿಕೊಂಡು ನಾವೆಲ್ಲ ವಸ್ತುಗಳು ಸುಖನೂ ಅಲ್ಲ ದುಃಖನೂ ಅಲ್ಲ. ಸುಖನೇ ವಸ್ತುಗಳಲ್ಲಿ ಇತ್ತು ಅಂದರೆ ಎಲ್ಲರಿಗೂ ಸುಖ ಬೇಕಿಲ್ಲ, ನಮಗೆ ಎಲ್ಲರಿಗೂ ಆನಂದ ಬೇಕಾಗ್ಯದಲ್ಲ. ಜಗತ್ತು ಇಷ್ಟು ವ್ಯಾಪಾರ ವ್ಯವಹಾರ ಎಲ್ಲಿಂದ ಸೂಜಿಯಿಂದ ಹಿಡ್ಕೊಂಡು ವಜ್ರ ವೈಢೂರ್ಯ ಗೋಮೇಲಿಕವರೆಗೂ ವ್ಯಾಪಾರ ನಡೀತಾವ. ನಮ್ಮ ಕೈಗೆ ಏನು ಬೇಕೋ ಅದು ತಗೊಂತೀವಿ. ವ್ಯಾಪಾರ ಇದ್ರ ನಡೆದಿಲ್ಲ, ಸೂಜಿಯಿಂದ ಪ್ರಾರಂಭ ಆಗ್ಯದ. ಅವೆಲ್ಲ ಕೊಡೋದು ತಗೊಳ್ಳೋದು ಆದ. ಆ ಸೂಜಿ ಬಿಡೋನು. ವಜ್ರ ವೈಢೂರ್ಯ ವ್ಯಾಪಾರಿಗಳಿಗೆ ವಜ್ರ ವೈಢೂರ್ಯದಲ್ಲಿ ಆನಂದ ಇತ್ತಂದರೆ ಅವ್ರು ನಮಗೆ ಕೊಡ್ತಿದ್ದಿಲ್ಲ. ಕೊಡ್ತಾರ? ಆನಂದಕ್ಕಾಗಿ ಎಲ್ಲ ಗಳಿಸ್ಬೇಕಂತ ಹೊಂಟಾರ. ಆನಂದ ಇದ್ದಂಥ ವಜ್ರವನ್ನು ನಮ್ಗೆ ಹೆಂಗೆ ಕೊಡ್ತಾರ? ಕೊಡೋದಿಲ್ಲ ಅಂತ ತಿಳ್ಕೋಬೇಕು. ಅದರಲ್ಲಿ ದುಃಖ ಆದಂತ ಅವನು ನನಗೆ ಕೊಡ್ತಾನೆ. ಎಮ್ಮೆ ಮಾರಕೊಂಡಿದ್ದಿ, ಎತ್ತು ಮಾರಕೊಂಡಿದ್ದಿ, ಸುಮಾರು ಅಂತ ಮಾರಕೊಂಡಿದ್ದು, ಚಲೋ ಅಂತ ಹೊಂಟಿದ್ದು. ಸುಮಾರದಪ್ಪ ಓದಟಕ್ಕೆ ಹೋಗಲಿ ಅಂತ ಕೊಡ್ತಿದ್ದಿಲ್ಲ. ಚಲೋ ಇತ್ತು ಅದ್ರಾಗ, ಅದರಿಂದ ಭಾಳ ಸಂತೃಪ್ತಿ ಇತ್ತಂದರೆ 10,000 ಯಾಕೆ ಲಕ್ಷ ಕೊಟ್ಟರು ಕೊಡಂಗಿಲ್ಲ ಅಂತಿದ್ದಿ. ಅದ್ರಂಗೆ ಬಂಗಾರ ಬೆಳ್ಳಿ ವಜ್ರ ಹೊಡಿಯೋರಲ್ಲಿ ಏನದ? ಏನಿಲ್ಲ. ಅದಕ್ಕೆ ಅವರು ಕೊಡ್ತಾರೆ, ನೀವು ಹೆಂಗಾನ ಮಾಡಿ ತಗೊಂಡು ಹೋಗಲಿ ಅಂತೇಳಿ. ಹಾಗಾಗಿ ಈ ಪ್ರಕಾರ ಪಾಪ ಪುಣ್ಯಗಳನ್ನು ಮಾಡಿ ಜನನ ಮರಣ ಸಂಸಾರದಲ್ಲಿ ತಿರುಗಾಡಿ, ನಾವು ಹುಟ್ಟು ಸಾವಿನ ಮಧ್ಯದಲ್ಲಿ ಯಾಕೆ ತಿರುಗಾಡ್ತೀವಿ? ನಾವು ಮಾಡಿದ ಕರ್ಮ ಫಲ ತಿರುಗಾಡ್ತೀವಿ.
ಆದ್ದರಿಂದ ಕರ್ಮದಲ್ಲಿ ನೀವು ಎಂಥ ಕರ್ಮವನ್ನು ಮಾಡ್ತೀರಿ ಅಂಥ ಕರ್ಮಕ್ಕೆ ಫಲವನ್ನು ಉಣಲೇಬೇಕು. ಯಾಕಂದರೆ ಇಹೆ ಕಥದಿಂದ ಕರ್ತನು ತಾನೇ, ಸಹಜ ಮಾಡಿದ ಉಣುವುದು ತಾನೇ. ನೀನೇನು ಕರ್ಮ ಮಾಡಿದೆ ಮಾಡಿದ್ದು ಉಣ್ಣು ಮಹಾರಾಯ. ನಾವು ಇವತ್ತು ಮನೆಯಲ್ಲಿ ಅಡಿಗೆ ಮಾಡೀವಿ, ಖಾರ ರೊಟ್ಟಿ ಕಾಯಿಪಲ್ಯ ಅದ, ಊಟ ಮಾಡಾಗ ಹೋಳಿಗೆ ಆಗ್ಲಂದ್ರೆ ಆಗ್ತದೇನು? ಏನು ಅಡಿಗೆ ಮಾಡೀವಿ ಅದೇ ಉಣಬೇಕು. ಹೋಳಿಗೆ ಮಾಡೀವಿ ಅಂದ್ರೆ ಖಾರ ರೊಟ್ಟಿ ಕೇಳಿ ಸಿಗೋದಿಲ್ಲ. ಇವತ್ತು ರೊಟ್ಟಿ ಮಾಡಿಲ್ಲ ಹೋಳಿಗೆ ಮಾಡೀವಿ, ಹೋಳಿಗೆ ಉಣಂತಾರೆ ಅವ್ರು. ರೊಟ್ಟಿ ಮಾಡಿದ ದಿವಸ ಹೋಳಿಗೆ ಕೇಳಿದರೆ ಇವತ್ತು ಹೋಳಿಗೆ ಮಾಡಂಗಿಲ್ಲೋ, ರೊಟ್ಟಿ ಮಾಡಂಗಿಲ್ಲ, ಹೋಳಿಗೆ ಮಾಡಿ. ಯಾಕಂದ್ರೆ ದಶಮಿ ಆಗತ್ತಂದ್ರೆ ರೊಟ್ಟಿ ಮಾಡಂಗಿಲ್ಲ, ಅದಕ್ಕೆ ಹೋಳಿಗೆನೇ ತಿನ್ನು ಅಂತಾರೆ. ಅದನ್ನು ತಿನ್ನಬೇಕಿಲ್ಲ ಅವ್ರು. ಹಾಗಾಗಿ ಅದರಂತೆ ಪುಣ್ಯವನ್ನು ಮಾಡಿ ಪಾಪದ ಭೋಗವನ್ನು ಉಣಬೇಕಂದ್ರೆ ಸಾಧ್ಯ ಇಲ್ಲ. ಪಾಪವನ್ನು ಮಾಡಿ ಪುಣ್ಯದ ಭೋಗವನ್ನು ಉಣಬೇಕಂದ್ರೆ ಸಾಧ್ಯ ಇಲ್ಲ. ಯಾಕೆ ನೀ ಏನು ಮಾಡಿದ್ದಿ ಅದೇ ಉಣಬೇಕಲ್ಲ. ಹಾಗಾಗಿ ಕರ್ಮಗಳನ್ನು ಮಾಡುವಾಗ ಬಹಳ ಎಚ್ಚರದಿಂದಿರಬೇಕಂತ ಮಹಾತ್ಮ. ನೀ ಮಾಡಿದ್ದು ನಿನಗೆ. ಬ್ರಹ್ಮ ಬರಹ ಅಂತಾರೆ, ಬ್ರಹ್ಮ ಲಿಖಿತ. ಎಲ್ಲರಿಗೂ ಬ್ರಹ್ಮ ಹಣೆ ಬರದಲ್ಲಿ ಬರೆದಾನಂತಾರೆ. ಏನು ಬರೆದವನು? ಎಷ್ಟು ಮಂದಿಗೆ ಬರಿತಾನ? ಒಂದೇ ಅದೊಂದೇನದ, ನೀ ಮಾಡಿದ್ದು ನಿನಗೆ ಅಂದ್ಬಿಟ್ಟ ಅಷ್ಟೆ. ನೀ ಏನು ಮಾಡಿ ಬಂದಿದ್ದಲ್ಲ ಅದೇ ನೋಡಿ ನಿನಗೆ ಹೋಗಿ ಅಂದ್ಬಿಟ್ಟ. ಹಂಗಾಗಿ ಇಲ್ಲಿ ದರಿದ್ರ ಶ್ರೀಮಂತನಾಗಬೇಕಂದ್ರೂ ಸಾಧ್ಯ ಇಲ್ಲ. ನೀ ಮಾಡಿದ್ದು ನಿನಗಾದ. ಶ್ರೀಮಂತ ದರಿದ್ರನಾಗೋದಿಲ್ಲ. ದರಿದ್ರ ಶ್ರೀಮಂತ ಆಗಿ ಬರಂಗಿಲ್ಲ, ಶ್ರೀಮಂತ ಬಡವಾಗಿ ಬರಂಗಿಲ್ಲ. ಯಾಕಂದ್ರೆ ನೀ ಮಾಡಿದ್ದು ಉಣಬೇಕಲ್ಲ, ಅದು ಬಿಡುಗಡೆ ಇಲ್ಲ, ಉಂಡೇ ಕಳಿಸ್ತದ. ಆ ರೀತಿ ಇಂಥ ಕರ್ಮವನ್ನು ಮಾಡುವುದು, ಅಂಥ ಫಲವನ್ನು ಉಣುವುದು, ಇಂತಹ ಕರ್ತ ಭೋಕ್ತ ರೂಪನಾದ ಅಹಂಕಾರಕ್ಕೆ ಅಧಿಷ್ಠಾನಭೂತನಾದ ಈ ಅಹಂಕಾರಕ್ಕೆ ಅಧಿಷ್ಠಾನ ಯಾರು ಅಂದ್ರೆ ಆತ್ಮ ನೀನಿದ್ದಿ ಅಂದಾಗ ಉಪಾಧಿ ವಶಾತ್ ಕಿಂಚಿತ್ತು ಸಂಬಂಧವೇ ಇಲ್ಲ. ನಿನಗೆ ಇದಕ್ಕೇನು ಸಂಬಂಧ? ಉಪಾಧಿ ಸಂಬಂಧ ಅದ. ಅಹಂಕಾರ ಉಪಾಧಿ, ಬುದ್ಧಿ ಉಪಾಧಿ, ಮನಸ್ಸು ಉಪಾಧಿ, ಚಿತ್ತ ಉಪಾಧಿ, ಇಂದ್ರಿಯಾದಿಗಳ ಉಪಾಧಿ, ವಿಷಯಾದಿಗಳ ಉಪಾಧಿ, ಇವುಗಳಿಗೆ ಸಂಬಂಧವಿನ ಇವು ಎಲ್ಲಕ್ಕೂ ಪ್ರತ್ಯೇಕಾತ್ಮನಾದ ನೀನೇನಿದ್ದಿ, ನಿನಗೆ ಸಂಬಂಧವೇ ಇಲ್ಲ. ಆದ್ದರಿಂದ ಯಾಕೆ ಸಂಬಂಧ ಇಲ್ಲರಿ ಆದಂತ ಹೇಳಬೇಕಲ್ಲ ಅಂದರೆ, ಮೊದಲು ಹೇಳ್ದಂಗೆ ಮಠಕ್ಕೆ ಇವೆಲ್ಲ ಸಂಬಂಧ ಆದ, ಮಠದೊಳಗಿನ ಬಯಲಿಗೆ ಸಂಬಂಧ ಇಲ್ಲ. ಅದಂತೆ ದೇಹಕ್ಕೆ ಸಂಬಂಧ ಆದ ವಿನ ದೇಹದ ಅಧಿಷ್ಠಾನವಾದ ಆತ್ಮನಿಗೆ ಇದು ಸಂಬಂಧ ಇಲ್ಲ. ಕಾರಣ ಯಾವ ರೀತಿ ಮನೆಯೊಳಗಿನ ಬಯಲು ಮನೆಯ ಸೋಂಕದೆ, ಮನೆಗೆ ಅದು ಕೂಡಿಲ್ಲ ನೋಡು, ಬಯಲಾದ ಮನೆ ಕೂಡಿಲ್ಲ, ಕಡೆಕಾರ ಅದು ಸಪ್ರೇಟ್ ಅದು. ಅದಂತೆ ದೇಹದ ಒಳಗಿರುವಂಥ ಅಧಿಷ್ಠಾನ ಆತ್ಮ ನೀನಿದ್ದಿ, ದೇಹಕ್ಕೆ ಅಸಂಗನಿದ್ದಿ, ದೇಹಕ್ಕೆ ಸಂಬಂಧನಿಲ್ಲ ಅಂದಾಗ ದೇಹದಿಂದ ಮಾಡಿದ ಕರ್ಮಗಳು ಆತ್ಮನಿಗೆ ಹೆಂಗೆ ಸಂಬಂಧ ಆಗ್ತವೆ? ಆಗೋದಿಲ್ಲಲ್ಲ. ಈ ಬಯಲಿಗೆ ಸಂಬಂಧ ಇಲ್ಲ. 40 ವರ್ಷ ಆಯಿತು ನಾನು ಇಲ್ಲೇ ಇದ್ದೀನಿ, ಇದಕ್ಕೆ ಆಶ್ರಯ ಕೊಟ್ಟಿನಿ ಅಂದಾಗ ನಾಳೆ ಬಿದ್ದರೆ ಬಯಲು ಬೀಳ್ತದೇನು? ಅಡೆ ಬೀಳ್ಬೋದು, ಬಯಲಂತೂ ಬೀಳಂಗಿಲ್ಲಲ್ಲ. 40 ವರ್ಷ ಇದ್ರಾಗಿತ್ತಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಅದ್ರಾಗ ನೀ 100 ವರ್ಷ ಬದುಕಿ 100 ವರ್ಷ ಕರ್ಮ ಮಾಡಿದ್ರು ಕೂಡ ಆ ಯಾವ ಕರ್ಮ ನಿಮಗೆ ಸಂಬಂಧ ಇಲ್ಲ. 30-40 ವರ್ಷ ಅಲ್ಲ, 100 ವರ್ಷ ಸಾಯತನ ಮಾಡಿದ ಕರ್ಮಗಳು ಅಹಂಕಾರ ಆಭಾಸ ಚೇತನೆಗೆ ಸಂಬಂಧವಿನ ಆ ದಿವ್ಯ ಚೈತನ್ಯಕ್ಕೆ ಸಂಬಂಧ ಇಲ್ಲ. ಈ ಕಾರಣದಿಂದ ನಾನು ಅಸಂಗ ಸ್ವರೂಪನಿದ್ದೇನೆ. ಗುರುಗಳು ಹೇಳಿರಲ್ಲ, ಯುಕ್ತಿ ಸ್ವಾನುಭಾವದಿಂದ ನನಗೆ ಕರ್ಮಗಳ ಸ್ಪರ್ಶವೂ ಕೂಡ ಇಲ್ಲ. ಕರ್ಮದ ಸ್ಪರ್ಶ ಇಲ್ಲ. ಬೈಲಿನಾಗ ಗೋಡ್ಯಾದ, ಬೈಲಿಗೆ ಏನ ಮುಟ್ಟ್ಯದನದು
ಬಯಲು ಏನಾರ ಬಡಿತು ನನಗೆ, ಅಥವಾ ಏನನ್ನ ಆಯಿತು ಅಂತ ಏನನ್ನ ಬಯಲು ಅಂದದೇನದು? ಸಂದ ಬಿಡ್ತದ, ಏನೇನು ಆಗ್ತದ ಎಲ್ಲವೂ ಆ ಉಪಾಧಿ ಸಂಬಂಧವಿನ ದೇಹಕ್ಕೆ ಸಂಬಂಧ, ನಿರುಪಾಧಿಕ ಬ್ರಹ್ಮನಿಗೆ ಸಂಬಂಧ ಇಲ್ಲ. ಈ ರೀತಿಯಾಗಿ ತನಗೆ ಪ್ರಾಪ್ತವಾದ ಸಾಮಾನ್ಯ ಅಸಂಗತ್ವವನ್ನೇ ಇನ್ನು ಅನೇಕ ದೃಷ್ಟಾಂತ ಮುಖಾಂತರ ಹೇಳ್ತಾ ಬಂದರು. ಇಲ್ಲಿ ಇನ್ನೊಂದು ನುಡಿಯಲ್ಲಿ ನಿರವಯವೆನಿಸಿದ ಆಕಾಶಕ್ಕೆ ಚರಿಸುತ್ತ ಅಲ್ಲಿಯ ವಿಹಗಚಯಕ್ಕೆ ಅವಕಾಶತೆಯಲ್ಲಿದೆ ತತ್ಸಂಗ ಸಮನಿಸಿದ ಅವರ ವಿಕಾರ ತರಂಗ. ಈ ವಿಧದ ನಿಷ್ಕಳ ನಿಜದಲ್ಲಿ ಜೀವನೆನೆಸಿ ತೊಳಲುತ್ತಿ ಎನ್ನುವಲ್ಲಿ ಉಂಟ ಹಮ್ಮಿನ ಸಂಸ್ಕೃತಿ ಭಂಗ ಅಂಟದ ನಾನದರಿಂ ನಿಸ್ಸಂಗ ಎಂಬ ಸಕಲ ನಿಷ್ಕಳದ ವಿಭೇದ ಇಂಬಿಂ ತೋರಲು ನಿಜ ಸುಖಿಯಾದ ಸ್ಥಿತಿ ತನಗಿದು ಸಾಮಾನ್ಯ ಅಸಂಗ ಸುತ ಮುಂದಣದು ವಿಶೇಷ ಅಂಗ ಅಂತ ಹೇಳಿದ್ರು. ದೃಷ್ಟಾಂತ ಕೊಡ್ತಾರ. ನಿರವಯವೆನಿಸಿದ ಆಕಾಶಕ್ಕೆ, ಬಯಲಿನದ ಆಕಾರ ಅದು, ನಿರಾಕಾರ ಅದು. ನಿರಾಕಾರವೆನಿಸಿದ ಗಗನಕ್ಕೆ, ಆಕಾಶದ ಗಗನ, ಅಲ್ಲಿ ಚರಿಸುತಿಹ ವಿಹಗಚಯಕ್ಕೆ ಅಂದರು. ಆ ಆಕಾಶದಲ್ಲಿ ಅನೇಕ ಕುಲದ ಜಾತಿಯ ಅನೇಕ ಪಕ್ಷಿಗಳ ಗುಂಪುಗಳು ಸಂಚಾರ ಮಾಡ್ತಾವಿಲ್ಲ. ಎಲ್ಲಿ? ಆಕಾಶದಲ್ಲಿ. ಆದರೂ ಅಷ್ಟು ಪಕ್ಷಿಗಳ ಸಮೂಹದ ಸಂಘ ಏನದ ಆಕಾಶಕ್ಕೆ ಇಲ್ಲವೇ ಇಲ್ಲ ನೋಡು. ಅದಕ್ಕೇನು ಆದೇನು? ಅದಕ್ಕೆ ಅವಕಾಶ ಕೊಟ್ಟದ್ದು ಯಾವುದು? ಆಕಾಶ. ಆಕಾಶ ಬಯಲೇ ಅವಕಾಶ ಕೊಟ್ಟದ. ಆ ಬಯಲಿದ್ದಿಲ್ಲ ಅಂದ್ರೆ ಎಲ್ಲಿ ಆಡ್ತಿದ್ವು, ಎಲ್ಲೇನ ಬಡೋದು ಬಿದ್ದು ಸತ್ತೋಯ್ತಿದ್ವು. ಅವಕಾಶ ಕೊಟ್ಟದ್ದು ಯಾವುದು? ಆಕಾಶ. ಅದು ಅವಕಾಶತೆ ಇಲ್ಲದೆ ಅವಕಾಶ ಕೊಡುವುದೇ ಹೊರತು ಆ ಪಕ್ಷಿಗಳ ಸಂಚಾರದ ಸಂಬಂಧ ಇಲ್ಲ ನೋಡು. ಆಕಾಶದಾಗ ಪಕ್ಷಿಗಳ ಹೆಜ್ಜೆ ಮೂಡವೇನು? ನೆಲದ ಮೇಲೆ ಇಡ್ಲಿ ಮೂಡ್ತಾವಿಲ್ಲ. ಬೆಂಕಿಯಾಗ ಹೋದ್ರೆ ಅಲ್ಲಿ ಮೂಡ್ತಾವೆ, ಸುಟ್ಟು ಹೋಗೋದೇ ಮೂಡಿದಂಗೆ ಅಂತಲ್ಲಿ. ನೀರಿನಾಗ ಹೋದ್ರು ಅಲ್ಲಿ ಮೂಡ್ತಾವೆ. ಆಕಾಶದ ಸಂಚಾರ ಮಾಡಿದರೆ ಅವೇನಿಲ್ಲ ನೋಡ್ರಿ. ಅದರಂತೆ ಆ ಪರಂತು ಆಕಾಶವು ಪಕ್ಷಿ ಸಮೂಹಕ್ಕೆ ಅವಕಾಶತೆಯನ್ನು ಮಾತ್ರ ಕೊಟ್ಟದ್ದು ನೋಡ್ರಿ. ಅವಕಾಶ ಕೊಟ್ಟಷ್ಟೇ. ಆದರೆ ಅದರಂತೆ ನಿರವಯವನಿಸುವ ಆತ್ಮ ಈ ವಿಧದ ನಿಷ್ಕಳ ನಿಜದಲ್ಲಿ ಜೀವನೆನಿಸಿ ತೊಳಲುತ್ತೀಯನು. ಅಲ್ಲಿ ನಿರವಯ ಆತ್ಮಕ ಪರಿಪೂರ್ಣವಾದದ್ದು ನಮ್ಮ ಸ್ವರೂಪ, ನಿಜ ಸ್ವರೂಪ. ಅದು ಅಲ್ಲಿ ಅಹಂಕಾರ ಆಭಾಸ ರೂಪದಿಂದ ಜೀವಾತ್ಮನೆಂದು ಹೇಳಿಸಿಕೊಂಡು, ಜೀವಾತ್ಮ ಅಂತ ತಿಳ್ಕೊಂಡು ಈ ದೇಹಕ್ಕೆ ಬರುವ ಜನ್ಮ ಜನ್ಮಾಂತರ ಮರಣಕ್ಕೆ ಅವನು ಸಂಚಾರ ಮಾಡ್ಕೊಂತಾನು ದೇಹಾದಿಗಳಲ್ಲಿ. ಹೌದಿಲ್ಲ? ಮತ್ತು ಕರ್ತೃತ್ವ ಭೋಕ್ತೃತ್ವ ಮೊದಲಾದ ವಿಕಾರಗಳಿಂದ ಯುಕ್ತನಾಗಿ ಅನೇಕ ಕಷ್ಟಪಡಕತ್ತಾನೆ. ಆದರೂ ಪರಿಪೂರ್ಣವಾದ ತನ್ನ ಸ್ವರೂಪ ಆಭಾಸ ಅಹಂಕಾರಕ್ಕೆ ಅವಕಾಶ ಕೊಟ್ಟಿದ್ದೀನಿ ನೀನು. ಆತ್ಮ ಅಹಂಕಾರಕ್ಕೆ ಅವಕಾಶ ಕೊಟ್ಟದ. ಪಕ್ಷಿಗಳು ತಿರುಗಾಡಕ್ಕೆ ಆಕಾಶ ಹೆಂಗೆ ಅವಕಾಶ ಕೊಟ್ಟದ, ಆಕಾಶಕ್ಕೆ ಸಂಬಂಧ ಇಲ್ಲಲ್ಲ. ಅಹಂಕಾರ ಮೊದಲುಗೊಂಡು ಎಲ್ಲದಕ್ಕೂ ಅವಕಾಶ ಕೊಟ್ಟದ್ದು ನಿರವಯವಾದ ಆತ್ಮ ಜ್ಞಾನ. ಇವೆಲ್ಲ ಆ ಕಡೆ ಈ ಕಡೆ ತಿರುಗಾಡ್ತಾವೆ. ಬುದ್ಧಿ ಒಂದು ಕಡೆ, ಮನಸ್ಸೊಂದು ಕಡೆ, ಚಿತ್ತ ಒಂದು ಕಡೆ, ಇಂದ್ರಿಯಾದಿಗಳು ಒಂದೊಂದು ಕಡೆ ಸಂಚಾರ ಮಾಡಿದ್ರು ಕೂಡ ಇದು ಯಾವುದಕ್ಕೆ ಸಂಬಂಧ ಇಲ್ಲ ಅಂದರೆ ಆತ್ಮನಿಗೆ ಸಂಬಂಧ ಇಲ್ಲ.
ಆಕಾಶಕ್ಕೆ ಹೆಂಗ ಸಂಬಂಧ ಇಲ್ಲೋ ಅದರಂತೆ ಇವುಗಳ ಸಂಬಂಧವಾದ ಸುಖ ದುಃಖ ಕಿಂಚಿತ್ತಾದರೂ ಆತ್ಮನಿಗೆ ಸಂಬಂಧ ಇಲ್ಲ. ಈ ಅಹಂಕಾರ ಸಂಬಂಧವಾದ ಸಂಸಾರಕ್ಕೆ ನಾಶ ಉಂಟು. ಇವೆಲ್ಲ ನಾಶ ಆಗ್ತವಿಲ್ಲ. ಆಕಾಶದಲ್ಲಿ ತಿರುಗಾಡಿದ ಪಕ್ಷಿಗಳು ನಾಶ ಆಗ್ತವಿಲ್ಲ. ಅದು ಆಕಾಶ ನಾಶ ಆಗ್ತದೇನು? ಇಲ್ಲ, ಬರೀ ಅವಕಾಶ ಕೊಡೋದು, ನಾಶ ಆಗೋದಿಲ್ಲ. ಅದರಂತೆ ನಾನು ಅಹಂಕಾರ, ನಾನು ದೇಹ, ನಾನು ಇಂದ್ರಿಯ, ವಿಷಯ ಮೊದಲಾದವುಗಳ ಸ್ಪರ್ಶ ಮಾಡೋಣರಿಂದ ಅಸಂಗನಾಗಿರುತ್ತೇನೆ. ಈ ಪ್ರಕಾರ ಕರ್ತೃತ್ವ ಭೋಕ್ತಾದಿಗಳು ಯುಕ್ತವಾದ ಅಹಂಕಾರಕ್ಕೆ ನಾನು ಆಕಾಶದಂತೆ ಪರಿಪೂರ್ಣ ಇದ್ದೀನಿ ಅಂತ. ನನಗೆ ಸಂಬಂಧ ಇಲ್ಲ ಅಂದಾಗ ಈ ವೃತ್ತಿಗೆ ಹೋಗಿ ನಿರುಪಾಧಿಕವಾದ ತನ್ನ ನಿಜ ಆನಂದದಲ್ಲಿ ಸ್ಥಿತಿ ಉಳ್ಳವನಾಗು. ಇವೆಲ್ಲ ಏನವ, ಸಮಯ ಬಂದಾಗ ಆ ವೃತ್ತಿಗೆ ಹೋಗಿ ಅಸಂಗನಾಗಬೇಕು. ಆವಾಗ ಅವನ ಆನಂದದಿಂದ ಇರ್ತಾನೆ. ನೋಡೋಕೆ ದುಃಖ ಕಾಣ್ತದೆ, ಅವನಿಗೆ ಮಾತ್ರ ಆನಂದ ಇರ್ತದೆ ನೋಡಿ. ಯಾಕಂದ್ರೆ ಅಸಂಗ ಅಂತ, ಅವನು ಸಂಗನೇ ಇಲ್ಲಲ್ಲ. ಹಾಗಾಗಿ ಇದಕ್ಕೆ ಸಾಧಾರಣವಾದ ಅಸಂಗವೆಂದು ಮತ್ತು ಮುಂದೆ ಹೇಳುವಂಥ ವಿಶೇಷ ಅಸಂಗ ಅಂತಕ್ಕಂಥದ್ದನ್ನು ಅಲ್ಲಿ ಹೇಳ್ತಾರೆ. ಒಂದು ವಿಚಾರ ಮಾಡಿದಾಗ ಬಹಳ ನಾವೆಷ್ಟೇ ವರ್ಷ ಶಾಸ್ತ್ರ ಕೇಳಿರ್ಬೋದು, ಮುಂದೂ ಕೇಳಬಹುದು. ಆದರೆ ನಾವು ಇದರಲ್ಲಿ ಪಾಸ್ ಆಗಬೇಕಾಗಿದ್ರೆ ಹುಡುಗ ಹಗಲು ರಾತ್ರಿ ಕಣ್ಣಲ್ಲಿ ನೀರು ಎಣ್ಣೆ ಹಾಕ್ಕೊಂಡು ಓದ್ತಿದ್ದ. ನಿದ್ದೆ ಇಲ್ಲ, ಊಟ ಇಲ್ಲ, ಅಭ್ಯಾಸ ಮಾಡಿದ್ದೆ. ಕೊನೆಗೆ 1 ವರ್ಷದ ಅಭ್ಯಾಸ 7 ದಿನದ ಪರೀಕ್ಷೆಯಲ್ಲಿ 6 ದಿನ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ಅವನು ಮುಂದಕ್ಕೆ ಹೋಗ್ತಾನೋ ಹಿಂದಕ್ಕೆ ಹೋಗ್ತಾನೆ ಅಂತೇಳಿ. ಇಷ್ಟೆಲ್ಲ ಪ್ರಯತ್ನ ಸಾಧನೆಯಿಂದ ಅಭ್ಯಾಸ ಮಾಡಿದಂಥ ಹುಡುಗ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳಿರ್ತಾವಲ್ಲ, ಅಲ್ಲಿ ಉತ್ತರ ಬರೆಯೋಕೆ ಅವನಿಗೆ ನೆನಪೇ ಬರಲಿಲ್ಲ. ಉತ್ತರಗಳು ನೆನಪು ಬರಲ್ಲ ಅವನಿಗೆ. ಅಭ್ಯಾಸ ಮಾಡಿಲ್ಲ ಅಂತಲ್ಲ, ನೆನಪು ಬರವಲ್ತು. ಮಸ್ತ್ ಮಾಡ್ತಾನೆ, ಅದು ಎಲ್ಲ ತಲೆಗಾವ, ನೆನಪು ಬರವಲ್ಲು. ಮತ್ತು ಅಷ್ಟು ಪ್ರಯತ್ನ ಮಾಡಿ ಅಭ್ಯಾಸ ಮಾಡಿದವನು ಪರೀಕ್ಷೆ ಕಾಲದಲ್ಲಿ ಪ್ರಶ್ನೆಗೆ ಸರಿಯಾಗಿ ಉತ್ತರ ಬರದೇ ಇದ್ದರೆ ಅವನು ಫೇಲೇ. ನೀನು ಎಷ್ಟು ಓದಿದ್ದಿ, ಎಷ್ಟು ಕೇಳಿದ್ದಿ, ಏನು ಮಾಡಿದೆ ಅಂತ ಕೇಳಂಗಿಲ್ಲ. ಪ್ರಾಣ ಹೋಗುವಾಗ ನಮ್ಮ ಪರೀಕ್ಷೆ ನೋಡ್ರಿ. ಈಗೆಲ್ಲ ಎಗರಾಡಿ ಹೇಳ್ಬೋದು, ಕೇಳ್ಬೋದು, ಮಾತಾಡ್ಬೋದು. ಪ್ರಾಣ ಹೋಗುವ ಸಮಯವೇ ನಮಗೆ ಪರೀಕ್ಷೆ. ಹಾಗಾಗಿ ಆ ಸ್ಥಿತಿಯಲ್ಲಿ ನಾವು ಇರಬೇಕಾಗಿತ್ತು ಅಂದರೆ ನಮ್ಮ ಸಾಧನೆಗಳು ಪ್ರಾಣ ಹೋಗೋಕ್ಕಿಂತ ಮುಂಚಿತವಾಗಿ, ದೇಹ ಸತ್ತು ಹೋಗುವ ಮುಂಚಿತವಾಗಿ ಈ ದೇಹದಿಂದ ನಾನು ಆತ್ಮ ಬೇರೆ ಇದ್ದೇನೆನ್ನುವಂಥ ದೃಢಜ್ಞಾನ ಆದಾಗ, ಮಂದಿ ಸತ್ರೆ ಬೇರೆಯವರು ಯಾರು ಹೇಳಂಗಿಲ್ಲ. ಯಾರಿಗೆ ಸಂಬಂಧ ಅದ ಅವ್ರು ಹೇಳ್ತಾರಿಲ್ಲ. ಅದಂಗೆ ಆ ಜ್ಞಾನಿಗೆ ಅಂಥ ಪರೀಕ್ಷೆ ಕಾಲದಲ್ಲಿ ಮೊದಲೇ ಕಡೆಗೆ ಆದಮೇಲೆ ಮನೆಗೆ ಬೆಂಕಿ ಎತ್ತಿರೇನು ಬಿಟ್ರೇನಂತ. ಮನೆಯಿಂದ ಹೊರಗೋಗ್ಯಾರ ಬೆಂಕಿ ಹಚ್ಚಾರ. ಇಲ್ಲಿ ಅವ್ರೇನು ತಿಳ್ಕೊಂಡ್ರ ಮನೆಗಾನಂತ ಬೆಂಕಿ ಹಚ್ಚಾರ. ಅವ್ರು ಮನೆಗಾನ ಅವನು ಕೊಲ್ಲಬೇಕಂತ ವಿಚಾರ ಮಾಡಿ ಬೆಂಕಿ ಹಚ್ಚಿ ಹೋಗ್ಬಿಟ್ರು. ಇವನೇನು ಮಾಡ್ಯಾನ, ಅಷ್ಟರೊಳಗೆ ಮನೆಯನ್ನು ಕರ್ಕೊಂಡು ತಾನು ಹೊರಗಾಗ್ಯಾನ. ಮನೆಗೆ ಬೆಂಕಿ ಹಚ್ಚಿ ಏನದ. ಅದಂಗೆ ಈ ದೇಹಕ್ಕೆ ಬರುವಂಥ ಮೃತ್ಯು ದೇವತೆ ಅದು ಏನದ, ಅದು ಬರೋದಕ್ಕಿಂತ ಇದ್ರಾಗಾನಂತ ಅವ್ರು ಬರ್ತಾರೆ. ಅದಕ್ಕಿಂತ ಮೊದಲು ಇದನ್ನು ಕಡೆಗೆ ಆಗ್ಬೇಕು ನಾವು. ದೇಹ ನಾನಲ್ಲ ಅನ್ನೋದೇ ತಿಳುವಳಿಕೆ ಕಡೆಗೆ ಆದಂಗೆ. ದೇಹ ಬಿಟ್ಟು ಹೋಗೋದಲ್ಲ, ದೇಹ ನಾನಲ್ಲ. ಮತ್ತು ಇದೇನು ಸತ್ರನ ಏನದ,
ಹುಟ್ಟಿದ್ರು ಏನಾರ ಇದರಿಂದ ಕಡೆಗೆ ಏನಂತ ಈ ರೀತಿ ವಿಚಾರ ಮಾಡು ಅಂತ ಹೇಳ್ತು. ಇಲ್ಲಿಗೆ 4 ನುಡಿ ಆದ ಕಾರಣ ಸಮಯದ ಅಭಾವದಿಂದ ಇವತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ನೀವು ಕೂಡ ನೋಡ್ಬೋದು. ಲಕ್ಷ ದೀಪೋತ್ಸವ ಅಂತಂದಾಗ ಇವತ್ತು ನಾವು 1,00,000 ಪ್ರಣತಿಗಳನ್ನು ಎಣ್ಣೆಯನ್ನು ಹಾಕಿ ಬತ್ತಿಯನ್ನಿಟ್ಟು ದೀಪವನ್ನು ಹಚ್ಚುವುದು ಇದು ನೇಮ. ಲಕ್ಷ ದೀಪ ಅಂತ ಯಾಕೆ ಇಟ್ರು ಅಂದರೆ ನಮ್ಮ ಲಕ್ಷ್ಯ ಬೆಳಕಿನ ಕಡೆ ಇರಬೇಕು, ಜ್ಞಾನದ ಕಡೆ ಇಲ್ಲ ಅಂತ. ನಿನ್ನ ಲಕ್ಷ್ಯ ಇಲ್ಲದೋ ತಮ್ಮ ಅಂತ ಕೇಳ್ತಾರಿಲ್ಲ. ಇಲ್ಲಿ ಲಕ್ಷ್ಯ ಇವತ್ತು ಇಡೋದು ಯಾವ್ದು ಕಡೆ? ಜ್ಯೋತಿ ಕಡೆ. ಜ್ಯೋತಿ ಅಂದರೆ ಅದರ ಪ್ರತಿರೂಪವೇ ಜ್ಞಾನ ಅಂತ. ಇಂತಹ ದೀಪಗಳು ಎಷ್ಟು ಹಚ್ಚಿ ಕೂಡ ಈ ಜ್ಞಾನದ ಜ್ಯೋತಿ ಹಚ್ಚಿಲ್ಲ ಅಂದರೆ ಅದು ನಿಜವಾದ ದೀಪ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ದೀಪ ಹಚ್ಚುವುದೇ ಅದೇ ಬೆಳಕಿನ ಕಡೆ ಹೋಗ್ಬೇಕಂದ, ಕತ್ತಲೆಯಿಂದ ಬೆಳಕಿನ ಕಡೆ ಹೋಗ್ಬೇಕು ಅಂತ. ಆ ಕಾರಣ ಈ ಮಂಗಲಗೀತೆ ಆದ ನಂತರ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ. ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ, ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಮಾತು ಮನಂಗಾಳಿಂದ ತತ್ತ ಮೀರಿದ, ಮಾತು ಮನಂಗಾಳಿಂದ ತತ್ತ ಮೀರಿದ, ಸಾತಿಶಯದ ನೀರು ಪಾದಿಕ ನಿರ್ಮಲ, ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಶಿವಧರ್ಮನಾಳ ಗಂತೆಂಬ ಕಂಬದ ಮೇಲೆ ಸುಳಿಬೇಕ ಹೃದಯಾಬ್ಜ ಪ್ರಣತೆಯೊಳು, ಸಭೆಯದ ಸದ್ಭಕ್ತಿ ರಸ ತೈಲ ತೀವಿದ, ಪ್ರಮಿಮಲ ಕಳೆಯಂಬ ಒತ್ತಿ ಬಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಮಾತು ಮನಂಗಾಳಿಂದ ತತ್ತ ಮೀರಿದ, ಸಾತಿಶಯದ ನೀರು ಪಾದಿಕ ನಿರ್ಮಲ, ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಮುಸುಕಿದ ವಿಷಯ ಪತಂಗ ಬಿದುರುಳೆ, ತಾಮಸ ಬುದ್ಧಿ ಎಂಬ ಕತ್ತಲೆ ಕಳಿಯೇ, ಮಸಗಿಸು ಜ್ಞಾನವೆಂತೆಂಬ ಮಹಾಪ್ರಭೆ, ಪಸರಿಸಿ ಮಾಯಾ ಕಾಳಿಕ ಪರ್ದದ ನೂಪಮ, ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಪ್ರಣವಾಕಾರದ ಗುಣ 3 ಮುಟ್ಟದೆ, ಗಣನೆಗೆ ತೀರ್ಥಾರ್ಥವನೆ ತೋರುವ, ಅಣು ಮಾತ್ರ ಚಲನೆವಿಲ್ಲದ ಮೋಕ್ಷ ಚಿಂತಾಮಣಿ ಎನಿಸುವ ಶಂಭೋ ಲಿಂಗವೇ ತಾನಾದ, ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಹರವೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾ ಅತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಅಭಿನವ್ ನಿಜಗುಣ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತರಾಜ್ ಕಿ ಜೈ. ಜಯ ಮಂಗಲಂ ಜಯ ನಮಃ.